ಓಂ 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 ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭ ಮುಂಜಾನೆ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಸನಾತನವಾದ, ಪುರಾತನವಾದ, ನಮ್ಮ ಒಳಗೆ ಇರುವಂತಹ ಪವಿತ್ರವಾದ ಈ ದೇವಾಲಯಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವತ್ಪಾದ ಆದಿಶಂಕರಾಚಾರ್ಯ ರಚಿಸಿರುವಂತಹ ಅದ್ಭುತವಾದ ಭಕ್ತಿಯ ಪ್ರವಾಹವೇ ಆಗಿರುವಂತಹ ಶಿವಾನಂದ ಲಹರಿಯ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಭಗವತ್ಪಾದರು ಅದ್ವೈತ ಮತದ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರೂ ಕೂಡ ದ್ವೈತ ಸಿದ್ಧಾಂತವನ್ನು ಅಲಕ್ಷ್ಯ ಮಾಡಲಿಲ್ಲ, ನಿರ್ಲಕ್ಷ್ಯ ಮಾಡಲಿಲ್ಲ, ಅಥವಾ ಅದನ್ನು ಯಾರೂ ಮಾಡಬೇಡಿ ಅಂತ ಕೂಡ ಹೇಳಿಲ್ಲ. ಖಂಡಿತವಾಗಿಯೂ ಅದು ಬೇಕೇ ಬೇಕಾದಂಥದ್ದು, ಅವಶ್ಯ ನಮಗೆಲ್ಲರಿಗೂ ಕೂಡ. ಎಲ್ಲಿಯವರೆಗೆ ನಮಗೆ ಈ ದೇಹ ಭಾವ, ಈ ಜೀವಭಾವ ಇರುತ್ತದೆಯೋ ಅಲ್ಲಿಯವರೆಗೂ ಈ ಸಗುಣ ಉಪಾಸನೆ ಅತೀ ಅಗತ್ಯ. ಸಗುಣ ಉಪಾಸನೆಯಿಂದ ಆಮೇಲೆ ತಾನೇ ನಿರ್ಗುಣ ಸಿಗುವಂಥದ್ದು. ನಿರ್ಗುಣಕ್ಕೆ ಒಂದೇ ಸಲ ಹೋಗೋದಕ್ಕೆ ಆಗೋದಿಲ್ಲ. ಭಗವದ್ಗೀತೆಯಲ್ಲಿ 12ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ ಅಂತ ಹೇಳಿ. ಕ್ಲೇಶ ತುಂಬ ಅಧಿಕ. ನಿರ್ಗುಣ ಉಪಾಸನೆ ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ಸಗುಣ ಅಂತೇಳಿದರೆ ನಮಗೆ ಸುಲಭ ಇರುತ್ತೆ. ಒಂದು ಮೂರ್ತಿಯೋ ಒಂದು ಇಷ್ಟ ದೈವವನ್ನು ಇಟ್ಟುಕೊಂಡು ಆ ದೇವತೆಯನ್ನು ಪ್ರೀತಿಸ್ತಾ ಹೋಗುವಂಥದ್ದು ಭಕ್ತಿ. ಏನು ಭಕ್ತಿ ಅಂತ ಹೇಳಿದರೆ ಪ್ರೀತಿ ಅಥವಾ ಪ್ರೇಮ, ಉದಾತ್ತವಾದ ವಿಚಾರದ ಮೇಲೆ ಇರುವಂತಹ ಪ್ರೇಮಕ್ಕೆ ಹೆಸರು ಭಕ್ತಿ. ದೈವಭಕ್ತಿ, ಗುರುಭಕ್ತಿ, ಪಿತೃಭಕ್ತಿ, ರಾಷ್ಟ್ರಭಕ್ತಿ, ದೇಶಭಕ್ತಿ, ಹೀಗೆ ಹಲವಾರು ಭಕ್ತಿಗಳು ನೋಡಿ. ಉದಾತ್ತವಾದ ವಿಚಾರದಲ್ಲಿ ಇರುವಂತಹ ಪ್ರೇಮಕ್ಕೆ ಹೆಸರು ಭಕ್ತಿ. ಅದೇ ಮಕ್ಕಳ ಮೇಲೆ ಇರುವಂತಹ ಪ್ರೇಮ ವಾತ್ಸಲ್ಯ. ಅದು ಮಕ್ಕಳ ಭಕ್ತಿ ಅಂತ ಹೇಳೋದಿಲ್ಲ, ಒಂದು ವಾತ್ಸಲ್ಯ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಹೀಗೆ ಭಕ್ತಿಯನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಆದಿಶಂಕರಾಚಾರ್ಯರು ಶಿವನ ಮೇಲೆ, ಆ ಪರಮಶಿವನ ಮೇಲೆ ರಚಿಸಿರುವಂತಹ 100 ಶ್ಲೋಕಗಳು. ಇದಕ್ಕೆ ಶಿವಾನಂದ ಲಹರಿ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಆನಂದವಾದ ಲಹರಿ. ಶಿವ ಅಂತ ಹೇಳಿದ್ರೆ ಇಲ್ಲಿ ಮಂಗಲಮಯವಾದ ಆನಂದದ ಲಹರಿಯನ್ನು ಹರಿಸುವಂಥದ್ದು ಈ ಶಿವಾನಂದ ಲಹರಿ. 3 ಶ್ಲೋಕದವರೆಗೆ ನೋಡಿದ್ದೇವೆ. 4ನೇ ಶ್ಲೋಕ. ಸಹಸ್ರಂ ವರ್ತಂತೆ ಜಗತಿ ವಿಬುಧ ಕ್ಷುದ್ರ ಫಲದ ನ ಮನ್ಯೇ ಸ್ವಪ್ನೇವ ತದನುಸರಣಂ ತತ್ಕೃತ ಫಲಂ ಹರಿಬ್ರಹ್ಮಾದೀನಾಮಪಿ ನಿಕಟಭಾಜಾಮ ಸುಲಭಂ ಚಿರಂ ಯಾಚೆ ಶಂಭೋ ಶಿವ ತವ ಪದಾಂಭೋಜ ಭಜನಂ. ಸಹಸ್ರಂ ವರ್ತಂತೆ ಜಗತಿ ವಿಬುಧ ಕ್ಷುದ್ರಫಲದ ನ ಮನ್ಯೇ ಸ್ವಪ್ನೇವ ತದನುಸರಣಂ ತತ್ಕೃತ ಫಲಂ ಹರಿಬ್ರಹ್ಮಾದೀನಾಮಪಿ ನಿಕಟಭಾಜಾಮ ಸುಲಭಂ ಚಿರಂ ಯಾಚೆ ಶಂಭೋ ಶಿವ ತವ ಪದಾಂಬೋಜ ಭಜನಂ. ಸಹಸ್ರಂ ವರ್ತಂತೆ ಜಗತಿ, ಈ ಜಗತ್ತಿನಲ್ಲಿ
ಸಹಸ್ರಾರು ಏನಿವೆ ವಿಬುಧ ಕ್ಷುದ್ರ ಫಲದ. ವಿಬುಧ ಅಂತೇಳಿದರೆ ಇಲ್ಲಿ ದೇವತೆಗಳು, ಹಲವಾರು ದೇವತೆಗಳು, ಸಾವಿರಾರು ದೇವತೆಗಳು. ನಮ್ಮ ಸನಾತನ ಧರ್ಮದಲ್ಲಿ 33 ಕೋಟಿ ದೇವತೆಗಳು. ಒಂದ ಎರಡ 33 ಕೋಟಿ ದೇವತೆಗಳು. ಅದಕ್ಕೆ ಇಲ್ಲಿ ಶಂಕರಾಚಾರ್ಯರು ಹೇಳ್ತಿದ್ದಾರೆ, ಹಲವಾರು, ಸಾವಿರಾರು ಅಂತ ಹೇಳಿದ್ರೆ ಲೆಕ್ಕ ಇಲ್ಲದಷ್ಟು ಅಂತ ಕೂಡ ಹೇಳ್ಬೋದು. ಅಷ್ಟು ಈ ಜಗತ್ತಿನಲ್ಲಿ ವಿಬುಧರು, ದೇವತೆಗಳು. ಯಾವ ಥರದ ದೇವತೆಗಳು? ಕ್ಷುದ್ರ ಫಲದ. ಯಾವುದು ನಾವು ಸಣ್ಣ ಸಣ್ಣ ಕೋರಿಕೆಯನ್ನು ಕೇಳಿದ್ದನ್ನು ಕೊಡ್ತಾರೆ, ಆದರೆ ಅದು ಕ್ಷುದ್ರವಾದ ಫಲ. ನಮನ್ಯೇ ಸ್ವಪ್ನೇವಾ ತದನುಸರಣಂ ತತ್ಕೃತ ಫಲಂ. ನಾನು ನನ್ನ ಮನಸ್ಸಿನಲ್ಲಿ ಕೂಡ ಅಂತಹ ದೇವತೆಗಳನ್ನು ಪ್ರಾರ್ಥಿಸೋದಿಲ್ಲ. ಹಾಗೆಯೇ ಅವರು ಕೊಡುವಂತಹ ಆ ಕ್ಷುದ್ರ ಫಲದ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ಹಾಗಾದರೆ ನಮ್ಗೆ ಅನ್ಸತ್ತೆ ಇಲ್ಲಿ ಏನು ಶಿವನನ್ನು ಮಾತ್ರ ಪ್ರಾರ್ಥನೆ ಮಾಡಬೇಕಾ? ಶಿವನ ಪೂಜೆ ಮಾತ್ರ ಮಾಡಬೇಕು ಅಂತ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು. ಬೇರೆ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಡಿ, ಶಿವನನ್ನು ಮಾತ್ರ ಮಾಡಿ ಅಂತ ಹೇಳ್ತಿದ್ದಾರಾ? ಹಾಗಲ್ಲ. ಇಲ್ಲಿ ಏನನ್ನು ಹೇಳ್ತಿದ್ದಾರೆ ಅಂದರೆ, ಯಾವುದೋ ಲೌಕಿಕ ಕೋರಿಕೆಗಳನ್ನು ತೀರಿಸೋದಕ್ಕೋಸ್ಕರ ನಾವು ಮಾಡುವಂತಹ ಪ್ರಾರ್ಥನೆ, ಅದರಿಂದ ಬರುವಂತಹ ಫಲಕ್ಕೆ ಕ್ಷುದ್ರ ಫಲ ಅಂತ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ನಮ್ಮ ಜೀವನದ ಗುರಿ ಏನು? ಸಾಧಕರ ಗುರಿ ಏನು? ಮೋಕ್ಷ. ಅದು ಅತ್ಯುನ್ನತವಾದ ಗುರಿ, ಉತ್ತಮವಾದ ಶ್ರೇಷ್ಠವಾದ ಗುರಿ. ಹಾಗೆ ಆ ಗುರಿ ತಲುಪುವುದಕ್ಕೆ ಮೊದಲು ಹಲವಾರು ಚಿಕ್ಕ ಪುಟ್ಟ ಗುರಿಗಳು ಇರ್ಬೋದು, ಲೌಕಿಕ ಗುರಿಗಳು ಇರ್ಬೋದು. ಲೌಕಿಕ ಲಕ್ಷ್ಯಗಳು ನಮಗಿರುತ್ತೆ. ನನಗೆ ಶಾಲೆಗೆ ಹೋಗಬೇಕು, ಕಾಲೇಜಿಗೆ ಓದಬೇಕು, ಈ ಕೋರ್ಸ್ ಮಾಡಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮೊಮ್ಮಕ್ಕಳಾಗಬೇಕು, ಯಶಸ್ಸು ಸಿಗಬೇಕು, ಹೆಸರು ಸಿಗಬೇಕು, ಬ್ಯಾಂಕಿನಲ್ಲಿ ಇಷ್ಟು ಬ್ಯಾಲೆನ್ಸ್ ಇರಬೇಕು, ಇಷ್ಟು ಪ್ರಾಪರ್ಟಿ ಬೇಕು. ಈ ಥರದ ಕೋರಿಕೆಗಳು ಇರೋದಿಲ್ಲ ಅಂತಲ್ಲ. ಇದು ಎಲ್ಲವೂ ಕೂಡ ಕ್ಷುದ್ರ ಕೋರಿಕೆಗಳು. ಇದನ್ನು ತೀರಿಸ್ತಾರೆ ಹಲವಾರು ದೇವತೆಗಳು, ಖಂಡಿತವಾಗಿ ಇದನ್ನು ತೀರಿಸ್ತಾರೆ. ಈಗ ನಮಗೆ ಆರೋಗ್ಯ ಸರಿ ಇಲ್ಲ ಅಂತ ಅಂದ್ಕೊಳ್ಳೋಣ. ಯಾವುದೋ ಕಣ್ಣಿನ ತೊಂದರೆ ಆಗಿದೆ. ನಾವೇನು ಮಾಡ್ತೇವೆ? ನಮಗೆ ಗೊತ್ತಿದೆ ಕಣ್ಣಿನ ದೇವತೆ ಯಾರು. ನಾವು ತತ್ವಬೋಧದಲ್ಲಿ ಎಲ್ಲ ಅಂಗಗಳ ದೇವತೆಗಳು ಯಾರು ಅಂತ ತಿಳಿದುಕೊಂಡಿದ್ದೇವೆ. ಆ ದೇವತೆಯ ಪೂಜೆ ಮಾಡಿದರೆ ನನ್ನ ಕಣ್ಣು ಸರಿ ಹೋಗತ್ತೆ ಅಂತ ಹೇಳಿ ನಾವು ಜ್ಯೋತಿಷ್ಯ ತೋರಿಸ್ಬೋದು. ಇಲ್ಲ ನಮ್ಮಷ್ಟಕ್ಕೆ ನಾವು ಈ ದೇವತೆಯನ್ನು ಪ್ರಾರ್ಥಿಸಿದರೆ ನನ್ನ ಈ ಅಂಗ ಸರಿ ಹೋಗತ್ತೆ ಅಂತ ಹೇಳುವ ಆಸೆಯಿಂದ ಆ ದೇವತೆಯ ಪೂಜೆಯನ್ನು ಮಾಡ್ತೇವೆ. ಸರಿ ಹೋದರೂ ಹೋಗ್ಬೋದು. ಆ ಅಂಗ ಆ ದೇವತೆಯನ್ನು ಪೂಜೆ ಮಾಡಿದರ ಫಲವಾಗಿ ಸರಿ ಹೋದರೂ ಹೋಗ್ಬೋದು, ಇಲ್ಲ ಅಂತಲ್ಲ. ಆದರೆ ಶಂಕರಾಚಾರ್ಯರು ಈ ಫಲವನ್ನು ಕ್ಷುದ್ರ ಫಲ ಅಂತ ಹೇಳ್ತಿದ್ದಾರೆ. ಯಾವುದನ್ನು ನಾವು ಬೇಡಿಕೊಳ್ಬೇಕು? ಯಾವುದಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು? ನನ್ನ ಮನಸ್ಸಿನಲ್ಲಿ ನೀನು ನಿರಂತರವಾಗಿ ನೆಲೆಸು, ಈ ಪ್ರಾರ್ಥನೆ ನಾವು ಮಾಡಬೇಕು ಅಂತ ಶಂಕರಾಚಾರ್ಯ ಹೇಳ್ತಾ ಇರೋದು. ಹಾಗಾಗಿ ಇದನ್ನು ತಪ್ಪಾಗಿ ಭಾವಿಸಬಾರ್ದು. 7ನೇ ಅಧ್ಯಾಯದಲ್ಲಿ ಭಗವಂತ ಕೂಡ ಹೇಳ್ತಾನೆ, ಯಾವುದೇ ದೇವತೆಯನ್ನು ಪ್ರಾರ್ಥನೆ ಮಾಡಿದ್ರೂ ಕೂಡ ಆ ಪರಬ್ರಹ್ಮನನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಹೇಳುವ ಭಾವನೆ ಇದ್ದಾಗ ಅದು ಅದ್ಭುತವಾದ ಶ್ರೇಷ್ಠವಾದ ಪ್ರಾರ್ಥನೆ ಆಗತ್ತೆ. ಯಾವುದೇ ದೇವತೆ, ನಾವೀಗ ನವಗ್ರಹ ದೇವತೆಯರನ್ನು ಪೂಜಿಸ್ತೇವೆ. ಯಾವುದೇ ದೇವತೆ ಇರಲಿ, ಆ ದೇವತೆಯನ್ನು ಪೂಜಿಸಿದ್ದಾಗಲೂ ಕೂಡ ಮನಸ್ಸಿನಲ್ಲಿ ಪರಬ್ರಹ್ಮನೇ ಈ ದೇವತೆಯ ರೂಪದಲ್ಲಿದ್ದಾನೆ, ಹಾಗಾಗಿ ಈ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳುವ ಒಂದು ಭಾವನೆಯನ್ನು ನಾವು ಬೆಳೆಸಿಕೊಳ್ಳಬೇಕು ಅಂತೇಳಿ ನಮಗೆ ಇಲ್ಲಿ ಆದಿಶಂಕರಾಚಾರ್ಯರು ತಿಳಿಸಿಕೊಡ್ತಿದ್ದಾರೆ. ಹಾಗಾಗಿ ಬೇರೆ ಯಾವ ದೇವತೆಯನ್ನು ಪ್ರಾರ್ಥನೆ ಮಾಡಬೇಡಿ, ಶಿವನನ್ನು ಮಾತ್ರ ಪ್ರಾರ್ಥನೆ ಮಾಡಿ ಅಂತ ಖಂಡಿತವಾಗಿಯೂ ಹೇಳೋದಲ್ಲ. ಯಾವ ದೇವತೆಯನ್ನು ಪ್ರಾರ್ಥನೆ ಮಾಡಿದ್ರೂ ಕೂಡ ಅಲ್ಲಿರೋದು ಪರಮಶಿವನೇ ಅಥವಾ ಆ ಪರಬ್ರಹ್ಮನೇ ಇರುವಂಥದ್ದು ಹೇಳುವ ಭಾವನೆ ನಮಗೆಲ್ಲರಿಗೂ ಬರಬೇಕು ಅಂತ ಹೇಳುವ ಅರ್ಥದಿಂದ ಈ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಇಂತಹ ಕ್ಷುದ್ರ ಫಲವನ್ನು ಕೊಡುವ ದೇವತೆಯನ್ನು ನಾನು ಮನಸ್ಸಿನಲ್ಲಿಯೂ ಕೂಡ ಅನುಸರಿಸೋದಿಲ್ಲ, ಕನಸಿನಲ್ಲಿಯೂ ಅನುಸರಿಸೋದಿಲ್ಲ. ನಮನ್ನೇ ಸ್ವಪ್ನೇವಾ ತತ್ ಅನುಸರಣ ತತ್ಕೃತ ಫಲಂ. ಆ ದೇವತೆಯನ್ನ ನಾನು ಅನುಸರಣೆ ಮಾಡೋದಿಲ್ಲ. ಹಾಗೆಯೇ ಆ ದೇವತೆ ಕೊಡುವಂತಹ ಫಲಕ್ಕೆ ನಾನು ಗಮನ ಕೊಡೋದೇ ಇಲ್ಲ, ಕನಸಿನಲ್ಲಿಯೂ ಕೊಡೋದಿಲ್ಲ, ಮನಸ್ಸಿನಲ್ಲಿಯೂ ಕೊಡೋದಿಲ್ಲ. ಹರಿಬ್ರಹ್ಮಾದೀನಾಮಪಿ ನಿಕಟ ಭಾಜಾಂ ಅಸುಲಭಂ.
ಹಾಗಾದರೆ ನಾನು ಯಾವುದಕ್ಕೆ ಪ್ರಾರ್ಥನೆಯನ್ನು ಮಾಡ್ತೇನೆ? ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ? ಒಬ್ಳು ಚಿಕ್ಕ ಹುಡುಗಿ ದಿನ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ಲಂತೆ. ಪುಟ್ಟ ಹುಡುಗಿ, 4 ವರ್ಷ 5 ವರ್ಷದ ಒಂದು ಮಗು. ಅಲ್ಲಿ ದೇವರ ಮುಂದೆ ನಿಂತುಕೊಂಡು ಏನೋ ಮಣ 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 ಏನೋ ಹೇಳ್ತಾ ಇದ್ಲು. ಬಾಯಿ ಅಲ್ಲಾಡೋದು ಕಾಣ್ತಾ ಇದೆ ಪೂಜಾರಿಗೆ. ಏನು ಅಂತ ಗೊತ್ತಿಲ್ಲ, ಏನೋ ಹೇಳ್ತಿದ್ದಾಳೆ. ಒಂದು 2 ನಿಮಿಷ ನಿಂತು ಮತ್ತೆ ಓಡೋಗ್ತಿದ್ಲಂತೆ. ಹೀಗೆ ದಿನ ಮಾಡಿಕೊಂಡಿದ್ದಾಗ ಒಂದು ದಿನ ಆ ಪೂಜಾರಿ ಕರೆದು ಕೇಳಿದ್ರಂತೆ, ನೀನು ಯಾವ ಪ್ರಾರ್ಥನೆಯನ್ನು ಹೇಳ್ತಾ ಇದ್ದಿ ಕಂದ ಅಂತ ಕೇಳಿದ್ರಂತೆ. ನನಗೆ ಯಾವುದು ಹಾಗೆ ಬರೋದಿಲ್ಲ ಹೇಳಿ. ಮತ್ತೆ ನೀನೇನೋ ಹೇಳ್ತೀಯಲ್ಲ, ಮಣ 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 ಅಂತ ಹೇಳ್ತೀಯಲ್ಲ, ಏನು ಹೇಳ್ತೀಯ ನೀನು? ಓ ಅದಾ, ನನಗೆ ಬರೋದು ಬರೀ ABCD Z ವರೆಗೆ ಬರುತ್ತೆ, ಅದನ್ನು ಹೇಳ್ತೀಯಾ? ಹಾಂ, 5 ಸಲ ಅದನ್ನು ಹೇಳ್ತೇನೆ. ABCDEFG ವರೆಗೆ 5 ಸಲ ಹೇಳ್ತೇನೆ. ಆಮೇಲೆ ಪರಮಾತ್ಮನಲ್ಲಿ ಹೇಳ್ತೇನೆ. ನನಗೆ ಯಾವ ಪ್ರಾರ್ಥನೆಯೂ ಬರೋದಿಲ್ಲ. ಬಟ್ ಎಲ್ಲ ಪ್ರಾರ್ಥನೆಯೂ ಬರೋವಂಥದ್ದು ಈ ಅಕ್ಷರಗಳಿಂದ ತಾನೇ. ಹಾಗಾಗಿ ನಿನಗೆ ಬೇಕಾದಾಗ ನೀನು ಜೋಡಿಸ್ಕೋ ಭಗವಂತ. ಏನು ಪ್ರಾರ್ಥನೆ ಮಾಡಬೇಕು ನನಗೆ ಗೊತ್ತಿಲ್ಲ, ನನಗೆ ಯಾವ ಸ್ತೋತ್ರವೂ ಬರೋದಿಲ್ಲ. ಹಾಗಾಗಿ ನನಗೆ ಏನು ಬೇಕೋ ನನಗೆ ಗೊತ್ತಿಲ್ಲ, ನೀನೇ ಅದನ್ನು ಸೆಟ್ ಮಾಡಿಕೊ ಅಂತೇಳಿ. ನೋಡಿ ಎಷ್ಟೊಂದು ನಂಬಿಕೆ, ಎಷ್ಟು ವಿಶ್ವಾಸ, ಶ್ರದ್ಧೆ ಇದೆ ಆ ಭಗವಂತನ ಮೇಲೆ. ಅಂದರೆ ಮನಸ್ಸಿನಲ್ಲಿ ಆ ಭಾವನೆ ಬೇಕು. ನಾವೇನು ಮಾಡ್ತೇವೆ, ಯಾಂತ್ರಿಕವಾಗಿ ಎಲ್ಲ ಶ್ಲೋಕ ಬರುತ್ತೆ ನಮಗೆ ಬೈ ಹಾರ್ಟ್. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಎಲ್ಲ ಕೂತ್ಕೊಂಡು ಮಾಡ್ತೇನೆ, ನಾನು ಹೇಳ್ತೇನೆ, ಎಲ್ಲ ಅರ್ಚನೆಯೂ ಮಾಡ್ತೇನೆ ಅಂತ ಹೇಳೋ ಭಾವನೆ ಇರುತ್ತೆ ನಮಗೆ. ಆದರೆ ಮಾಡ್ತಾ ಮಾಡ್ತಾ ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೋ ತಿರುಗಾಡ್ತಾ ಇರುತ್ತೆ. ಹಾಗಾಗದೆ ಹರಿ ಮತ್ತು ಬ್ರಹ್ಮ ಇಂಥವರಿಗೂ ಕೂಡ ನಿಕಟ ಭಾಜಾಂ ಅಸುಲಭಂ, ನಿನ್ನ ಹತ್ತಿರವೇ ಇರುವಂಥದ್ದು. ಆ ವಾಸ ಎಲ್ಲಿ ಬೇಕು? ನಿನ್ನ ಹತ್ತಿರೇ ವಾಸ, ನಿನ್ನ ಸಮೀಪದಲ್ಲೇ ನಾನಿರುವಂಥ ಆಗಬೇಕು. ಅಂತಹ ಹರಿ ಮತ್ತು ಬ್ರಹ್ಮರಿಗೂ ಕೂಡ ಕಷ್ಟವಾಗಿರುವಂಥದ್ದು ಚಿರಂ ಯಾಚೆ ಶಂಭೋ, ಯಾವತ್ತೂ ಕೂಡ ನಿನ್ನ ತವ ಪಾದಾಂಬೋಜ ಭಜನಂ, ನಿನ್ನ ಪಾದ ಕಮಲದ ಸೇವೆಯನ್ನು ನಾನು ಮಾಡುವಂತೆ, ನಿರಂತರವಾಗಿ ಮಾಡುವಂತೆ ಆ ಅನುಗ್ರಹವನ್ನು ನನಗೆ ಕೊಡು. ಹೀಗೆ ಅನುಗ್ರಹಿಸಿದಾಗ ನಾನು ನಿರಂತರವಾಗಿ ನಿನ್ನ ಪಾದ ಕಮಲದಲ್ಲಿಯೇ ಬಿದ್ದು ಬಿಡ್ತೇನೆ. ಲೋಕದಲ್ಲಿ ವ್ಯವಹಾರ ಮಾಡ್ತಾ ಇದ್ದರೂ ಕೂಡ ನಾಮಸ್ಮರಣೆಯನ್ನು ನಾವು ಮಾಡ್ತಾ ಇದ್ದಾಗ ಆ ಪರಮಶಿವನ ಪಾದ ಕಮಲದ ಸೇವೆಯನ್ನು ಮಾಡಿದಂತೆ ಆಗತ್ತೆ ಅಂಥೇಳಿ ನಮಗೆ ಆದಿಶಂಕರಾಚಾರ್ಯರು ಈ ಶ್ಲೋಕದ ಮೂಲಕ ನಮಗೆ ತಿಳಿಸಿಕೊಡ್ತಿದ್ದಾರೆ. ಮೊದಲೇ ಹೇಳಿದಾಗೆ ಪ್ರತಿಯೊಂದು ಶ್ಲೋಕವು ಭಕ್ತಿಯ ಜೇನಿನಲ್ಲಿ ಅದ್ದಿದ ಹಾಗೆ ಇದೆ. ನಾವು ಸ್ವಲ್ಪ ಅದಕ್ಕೆ ಗಮನ ಹರಿಸಬೇಕು. ನನ್ನ ಜೀವನದಲ್ಲಿ ನಾನೇನು ಮಾಡ್ತಾ ಇದ್ದೇನೆ, ನಾನು ಯಾವುದಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಚಿಕ್ಕ ಪುಟ್ಟ ಕೋರಿಕೆಗಳು ಇರಲೇಬಾರ್ದು ಅಂತ ಇಲ್ಲ, ಆದರೆ ಈ ಅಧ್ಯಾತ್ಮ ಪದದಲ್ಲಿ ಮುಂದಕ್ಕೆ ಮುಂದಕ್ಕೆ ಸಾಗಿದ ಹಾಗೆ ಮನಸ್ಸು ಪ್ರಬುದ್ಧತೆಯನ್ನು ಹೊಂದಬೇಕು, ಪರಿಪಕ್ವತೆ ಆಗಬೇಕು. ಪರಿಪಕ್ವ ಆದಾಗ ಕೋರಿಕೆಯನ್ನು ಕೊಟ್ಟಿದ್ದೇನೆ, ನೀನು ನಿನಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊ. ಆದರೆ ಭಕ್ತಿ, ನಿನ್ನ ಮೇಲೆ ಪ್ರೇಮ ಅಥವಾ ನನಗೆ ಮೋಕ್ಷ, ಇದನ್ನಂತೂ ನನಗೆ ಖಂಡಿತ ಕೊಡು. ಬೇರೆ ಎಲ್ಲ ಕೊಟ್ಟರೂ ಪರವಾಗಿಲ್ಲ, ಕೊಡದೇ ಇದ್ರೂ ಪರವಾಗಿಲ್ಲ, ಕೇಳ್ತೇನೆ ನಾನು. ಆದರೆ ನನಗೆ ಮೋಕ್ಷ ಅಥವಾ ನಿನ್ನ ಮೇಲೆ ಪ್ರೇಮ ಸದಾ ಇರಲಿ. ಈ ಥರದ ಪ್ರಾರ್ಥನೆಯನ್ನು ನಾವೆಲ್ಲರೂ ಖಂಡಿತವಾಗಿ ಇದನ್ನು ಅರಿತುಕೊಂಡು ಈ ಥರದ ಪ್ರಾರ್ಥನೆಯನ್ನು ಮಾಡುವಂಥವರಾಗೋಣ. 5ನೇ ಶ್ಲೋಕ. ಸ್ಮೃತೌ ಶಾಸ್ತ್ರೇ ವೈದ್ಯೇ ಶಕುನ ಕವಿತಾ ಗಾನ ಪಣಿತೌ ಪುರಾಣೇ ಮಂತ್ರೇ ವಾ ಸ್ತುತಿ ನಟನ ಹಾಸ್ಯೇಶ್ವ ಚತುರಃ ಕಥಂ ರಾಜ್ಞಾಂ ಪ್ರೀತಿರ್ಭವತಿ ಮಯಿ ಕೋಹಂ ಪಶುಪತೆ ಪಶುಂ ಮಾಂ ಸರ್ವಜ್ಞ ಪ್ರಥಿತ ಕೃಪಯಾ ಪಾಲಯ ವಿಭೋ. ಸ್ಮೃತೌ ಶಾಸ್ತ್ರೇ ವೈದ್ಯೇ ಶಕುನ ಕವಿತಾ ಗಾನ ಪಣಿತೌ ಪುರಾಣೇ ಮಂತ್ರೇ ವಾ ಸ್ತುತಿ ನಟನ ಹಾಸ್ಯೇಶ್ವ ಚತುರಃ ಕಥಂ ರಾಜ್ಞಾಂ ಪ್ರೀತಿರ್ಭವತಿ ಮಯಿ ಕೋಹಂ ಪಶುಪತೆ ಪಶುಂ ಮಾಂ ಸರ್ವಜ್ಞ ಪ್ರಥಿತ ಕೃಪಯಾ ಪಾಲಯ ವಿಭೋ. ಸ್ಮೃತೌ ಶಾಸ್ತ್ರೇ ವೈದ್ಯೇ ಶಕುನ ಕವಿತಾ ಗಾನ ಪಂಡಿತೌ. ಒಂದು ದೊಡ್ಡ ಲಿಸ್ಟನ್ನೇ ಕೊಡ್ತಿದ್ದಾರೆ ಆದಿಶಂಕರಾಚಾರ್ಯರು. ಏನು ಹೇಳ್ತಿದ್ದಾರೆ ಅಂದರೆ,
ನನಗೆ ಯಾವುದರಲ್ಲಿಯೂ ಸರಿಯಾದ ಜ್ಞಾನ ಇಲ್ಲ, ಯಾವುದರಲ್ಲೂ ನಾನೇ ಎಕ್ಸ್ಪರ್ಟ್ ಅಲ್ಲ. ಸ್ಮೃತಿ ಸ್ಮೃತಿ ನಾನಾ ಥರದ ಸ್ಮೃತಿಗಳಿವೆ. ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಇದೆಲ್ಲವೂ ಕೂಡ ವೇದಗಳಿಂದಲೇ ಬಂದಿರುವಂಥದ್ದು, ಬೇರೆ ಬೇರೆಯವರು ಬರೆದಿರುವಂಥದ್ದು. ವೇದ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ಮನುಷ್ಯ ಬರೆದಿರುವಂಥದ್ದು ಅಲ್ಲ. ಸ್ಮೃತಿ ಎಲ್ಲ ಬೇರೆ ಬೇರೆ ಮನುಷ್ಯರು ಬರೆದಿರುವಂಥದ್ದು. ವೇದದಿಂದಲೇ ಅದರ ವಿಚಾರವನ್ನೇ ತೆಗೆದು ಬೇರೆ ಥರದಲ್ಲಿ ಬರೆದಿರುವಂಥದ್ದು. ಸ್ಮೃತಿ ನನಗೆ ಗೊತ್ತಿಲ್ಲ, ಯಾವುದೆಲ್ಲ ಸ್ಮೃತಿ ಇದೆ ಅಂತ ಗೊತ್ತಿಲ್ಲ, ಆ ಸ್ಮೃತಿಯಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಶಾಸ್ತ್ರ, ಯಾವ ಶಾಸ್ತ್ರ ಗೊತ್ತಿದೆ, ಯಾವ ಶಾಸ್ತ್ರವೂ ನನಗೆ ಗೊತ್ತಿಲ್ಲ. ವೈದ್ಯನ ನಾನು, ರೋಗ ಬೇಕಾದಷ್ಟಿದೆ, ಆದರೆ ಈ ರೋಗವನ್ನು ನಿವಾರಣೆ ಮಾಡುವಂತಹ ಸಾಮರ್ಥ್ಯ ನನ್ನಲ್ಲಿಲ್ಲ, ಅದರ ವಿಚಾರ ನನಗೆ ಗೊತ್ತೇ ಇಲ್ಲ. ವೈದ್ಯ. ಶಕುನ ಹೇಳುವವರು, ಜ್ಯೋತಿಷ್ಯ ಶಾಸ್ತ್ರ, ಇದರಲ್ಲಾದರೂ ಏನಾದರೂ ನೈಪುಣ್ಯತೆ ನನಗಿದೆಯಾ? 0. ಏನೂ ಗೊತ್ತಿಲ್ಲ. ಜ್ಯೋತಿಷ್ಯ ಶಾಸ್ತ್ರ ಅಥವಾ ಶಕುನ ಹೇಳುವಂಥದ್ದು ಏನೂ ಗೊತ್ತಿಲ್ಲ. ಕವಿತೆ ಬರೆಯೋದು, ಕವಿಯ ಒಂದು ಪದ ಬರೋದಿಲ್ಲ. ಗಾನ ಪಣಿತ, ಹಾಡಲಿಕ್ಕೆ ಬರುತ್ತಾ? ಓಹೋ, ಸ್ವರವೇ ಚೆನ್ನಾಗಿಲ್ಲ. ಅದು ಅಲ್ಲದೆ ಸಂಗೀತದ ಗಂಧ ಗಾಳಿ ನನಗಿಲ್ಲ. ಪುರಾಣ ಗೊತ್ತಿದೆಯಾ? ಅದು ಗೊತ್ತಿಲ್ಲ. ಮಂತ್ರ ಈಗ ಹೇಳಿದಾಗೆ ABCD Z ಹೇಳಬೇಕಷ್ಟೆ, ಯಾವ ಮಂತ್ರವೂ ನನಗೆ ಬರೋದಿಲ್ಲ. ಆಮೇಲೆ ನಟನೆ, ಆ್ಯಕ್ಟರ್ ಆಗ್ಬೋದಾ? ಯಾವುದು ನನ್ನನ್ನು ತೆಗೆದುಕೊಳ್ಳಿಕ್ಕಿಲ್ಲ, ಯಾಕೆಂದರೆ ನನಗೆ ಗೊತ್ತೇ ಇಲ್ಲ, ಆ್ಯಕ್ಟ್ ಮಾಡೋದು ನನಗೆ ಗೊತ್ತೇ ಇಲ್ಲ. ಹಾಸ್ಯೇಶು ಅಚತುರಃ, ಯಾವುದ್ರಲ್ಲಾದರೂ ಚತುರತೆ ಇದೆಯಾ? ಹಾಸ್ಯ ನೋಡಿ, ಈಗ ಇಷ್ಟೊಂದು ಸ್ಟ್ಯಾಂಡಪ್ ಕಾಮಿಡಿ ಅಂತೆಲ್ಲ ಇರುತ್ತೆ ನೋಡಿ, ಯಾವುದಾದ್ರೂ ಒಂದು ಕಾಮಿಡಿ ಹೇಳಕ್ಕೆ ಬರುತ್ತಾ? ನಾನು ಏನಾದರೂ ಒಂದು ಜೋಕ್ ಹೇಳಿದರೆ ಯಾರು ನಗೋದು ಇಲ್ಲ. ಯಾಕೆ? ಆ ಥರ ಇದೆ ನಾನು ಹೇಳುವಂತಹ ಜೋಕ್. ಯಾವುದರಲ್ಲಿಯೂ ನನಗೆ ನೈಪುಣ್ಯತೆ ಇಲ್ಲ, ನಾನು ಚತುರನಲ್ಲ, ಪ್ರವೀಣನಲ್ಲ. ಕಥಂ ರಾಜ್ಞಾಂ ಪ್ರೀತಿರ್ಭವತಿ, ಯಾವುದರಲ್ಲಿಯೂ ಸಾಮರ್ಥ್ಯ ಇಲ್ಲ, ಚತುರತೆ ಇಲ್ಲ ಅಂತಾದರೆ ನಾನು ಯಾವ ರಾಜನಿಗೆ ಪ್ರೀತಿಯಾಗ್ಬೋದು? ಮೊದಲಿನ ಕಾಲದಲ್ಲಿ ಹೇಗಿತ್ತು ಅಂದರೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ನೈಪುಣ್ಯತೆ ಇದ್ದರೆ ಅದನ್ನು ರಾಜನ ಮುಂದೆ ವ್ಯಕ್ತಪಡಿಸಿ ಆ ರಾಜನಿಂದ ಬಹುಮಾನವನ್ನು ಪಡೆದುಕೊಂಡು, ಅಥವಾ ರಾಜ ಒಂದು ಕೆಲಸ ಕೊಡ್ತಾನೆ, ಓಹೋ ನಿನಗೆ ಇದರಲ್ಲಿ ನೈಪುಣ್ಯತೆ ಇದೆಯಾ, ಸರಿ ನೀನು ಈ ಕೆಲಸ ಮಾಡು ಅಂಥೇಳಿ ಹಿಂದಿನ ಕಾಲದಲ್ಲಿ ಆ ಥರ ಕೆಲಸ ಸಿಗ್ತಾ ಇತ್ತು. ಯಾವುದರಲ್ಲಿಯೂ ನೈಪುಣ್ಯತೆ ಇಲ್ಲ ಅಂತಾದರೆ ನನಗೆ ಯಾವ ರಾಜನಿಗೆ ನನ್ನನ್ನು ಇಷ್ಟ ಆಗತ್ತೆ? ಕಥಂ ರಾಜ್ಞಾಂ ಪ್ರೀತಿರ್ಭವತಿ, ಹೇಗೆ ಇಷ್ಟ ಆಗತ್ತೆ ಹೇಳು? ಯಾವ ರಾಜನಿಗೂ ನನ್ನನ್ನು ಇಷ್ಟ ಆಗೋದಿಲ್ಲ. ಇದು ಅಲ್ಲದೆ ಮಹಿ ಕೋಹಂ ಪಶುಪತಿ, ನಾನು ಯಾರು? ಪಶುಪತಿ. ಇದರಲ್ಲಿ ಸಾಮರ್ಥ್ಯ ಇಲ್ಲ, ಪ್ರಾವೀಣ್ಯತೆ ಇಲ್ಲ, ಅಲ್ಲದೆ ಇದೆಲ್ಲ ಬಿಟ್ಟು ನಾನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ನಮಗೆ ಗೊತ್ತಿದೆಯಾ? ನಾನು ಯಾರು ಅಂತ ಗೊತ್ತಿದೆಯಾ? ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತಾ ಇದ್ದೇನೆ, ಯಾತಕ್ಕಾಗಿ ಬಂದೆ, ಏನು ಮಾಡ್ತಾ ಇದ್ದೇನೆ, ಇದು 5 ಪ್ರಶ್ನೆ. ಈ ಪ್ರಶ್ನೆಗಳನ್ನು ನಾವು ನಮಗೆ ಹಾಕಿಕೊಳ್ತಾನೆ ಇರಬೇಕು. ಯಾರು ನಾನು, ಎಲ್ಲಿಂದ ಬಂದಿದ್ದೇನೆ, ಮತ್ತೆ ಈಗ ಮರಣ ಅಂತ ಹೇಳ್ತೀವಿ, ಹಲವಾರು ಜನರ ಸಾಯೋದನ್ನು ನಾವು ನೋಡ್ತಾ ಇರ್ತೇವೆ, ಕಣ್ಣಾರೆ ನೋಡ್ತೀವಿ. ಎಲ್ಲಿ ಹೋಗ್ತಾರೆ ಈ ಮನುಷ್ಯರು? ಯಾತಕ್ಕಾಗಿ ಬಂದಿದ್ದೇನೆ ನಾನಿಲ್ಲಿಗೆ? ನನ್ನ ಜನ್ಮ ಯಾತಕ್ಕಾಗಿ ಆಗಿದೆ? ಏನು ಮಾಡಬೇಕು, ಏನನ್ನ ಮಾಡ್ತಾ ಇದ್ದೇನೆ ನಾನು? ಇದರ ಬಗ್ಗೆ ಗಮನವನ್ನು ಹರಿಸಬೇಕು. ಹಾಗೆ ಇಲ್ಲಿ ಆದಿಶಂಕರಾಚಾರ್ಯರು ಏನು ಹೇಳ್ತಿದ್ದಾರೆ? ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ಹೀಗಿದ್ದಾಗ, ಯಾವ ಪ್ರಾವೀಣ್ಯತೆಯೂ ಇಲ್ಲದಿದ್ದಾಗ ನಾನು ಒಬ್ಬ ರಾಜನಿಗೆ ಹೇಗೆ ಪ್ರೀತಿ ಆಗ್ಬೋದು? ಯಾವ ರಾಜ ನನ್ನನ್ನು ಇಷ್ಟಪಡ್ತಾನೆ? ರಾಜ ಇಷ್ಟಪಟ್ಟರೆ ಏನೋ ಒಂದು ಬಹುಮಾನ ಸಿಗ್ಬೋದು, ಅಥವಾ ಒಂದು ಕೆಲಸ ಆದರೂ, ಉದ್ಯೋಗ ಸಿಗ್ಬೋದು. ಆ ಉದ್ಯೋಗದಿಂದ ನನ್ನ ಕುಟುಂಬವನ್ನು ನಾನು ನೋಡಿಕೊಳ್ಳಿಕ್ಕೆ ನನಗೆ ಸಹಾಯ ಆಗುತ್ತೆ. ಇಲ್ಲ ಅಂದರೆ ನಾನು ಏನು ಮಾಡೋದು? ಪಶುಪತಿ, ನೀನು ಎಲ್ಲ ಪಶುಗಳಿಗೂ ಪತಿಯಾದಂಥವನು, ಅಂದರೆ ಎಲ್ಲರ ರಕ್ಷಣೆ
ನಿನ್ನ ಜವಾಬ್ದಾರಿ. ನಾನು ಒಂದು ಪಶು ತಾನೆ. ಪಶುಮಾಂ ಸರ್ವಜ್ಞ. ನಾನು ಪಶುವಾಗಿರುವಂತಹ ನನ್ನನ್ನು ಸರ್ವಜ್ಞ. ನಿನಗೆ ನಾನು ಇದೆಲ್ಲ ಹೇಳಬೇಕಾ? ಅದು ಗೊತ್ತಿಲ್ಲ ಶಿವ ನನಗೆ, ಇದು ಗೊತ್ತಿಲ್ಲ, ಅದರಲ್ಲಿ ಪ್ರಾವೀಣ್ಯತೆ ಇಲ್ಲ, ಇದರಲ್ಲಿ ಚತುರತೆ ಇಲ್ಲ ಅಂತ ನಿಂಗೆ ನಾನು ಹೇಳಬೇಕಾ? ನಿಂಗೆ ಗೊತ್ತಿದೆ ತಾನೇ, ನೀನು ಸರ್ವಜ್ಞ. ಪ್ರಥಿತ ಕೃಪಯ. ನಿನ್ನ ಕೃಪೆ ಹೇಗೆ ಅಂತೇಳಿದರೆ ಪ್ರಥಿತ. ಪ್ರಥಿತ ಅಂತೇಳಿದರೆ ಪ್ರಸಿದ್ಧ. ಅಪ್ಪ, ಎಷ್ಟು ಜನ ಹೊಗಳ್ತಾರೆ. ಶಿವ ಎಷ್ಟು ಕರುಣಾಮಯಿ, ಕೇಳಿದ್ದನ್ನೆಲ್ಲ ಕೊಡುವಂಥವನು. ಎಲ್ಲರೂ ನಿನ್ನ ಕೃಪೆಯ ಬಗ್ಗೆ ಎಷ್ಟು ಹೊಗಳ್ತಾರೆ, ಅಥವಾ ನಿನ್ನ ಕೃಪೆ ಅಂತೇಳೋದು ಅಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಾಗ ನನ್ನಂತಹ ಒಂದು ಪಶುವನ್ನು ನೀನು ಖಂಡಿತವಾಗಿಯೂ ರಕ್ಷಣೆ ಮಾಡು ಅಂತ ಆದಿಶಂಕರಾಚಾರ್ಯರು ಬೇಡಿಕೊಳ್ತಿದ್ದಾರೆ. ನಾನು ಪಶುಪ್ರಾಯ, ಅಂತಹ ನನಗೆ ಸ್ವಲ್ಪ ಕರುಣೆಯನ್ನು ತೋರಿಸೋದು ನಿನಗೆ ಕಷ್ಟವಾ? ಎಷ್ಟು ಫೇಮಸ್ ನಿನ್ನ ಇದು ಕರುಣೆ. ಹಾಗಿರುವಾಗ ನಾನು ಒಂದು ಅಜ್ಞಾನಿ, ಏನು ಗೊತ್ತಿರದ ಒಂದು ಪ್ರಾಣಿ. ನಾನು ನನ್ನಂಥವನನ್ನು ನಿನ್ನ ಕೃಪೆಯಿಂದ ಕಾಪಾಡು ಅಂತೇಳಿ ಆದಿಶಂಕರಾಚಾರ್ಯರು ಬೇಡಿಕೊಳ್ತಿದ್ದಾರೆ. ಮುಂದಿನ ಶ್ಲೋಕ. ಘಟೋ ವಾ ಮೃತ್ಪಿಂಡೋಪಿ ಅಣುರಪಿ ಚ ಧೂಮೋಗ್ನಿರಚಲಕ ಪಟೋ ವಾ ತಂತುರ್ವಾ ಪರಿಹರತಿ ಕಿಂ ಘೋರ ಶಮನಂ ವೃಥಾ ಕಂಠಕ್ಷೋಭಂ ವಹಸಿ ತರಸಾ ತರ್ಕವಚಸಾ ಪದಾಂಭೋಜಂ ಶಂಭೋ ಭಜ ಪರಮ ಸೌಖ್ಯಂ ವ್ರಜಸುಧೀ. ಘಟೋ ವಾ ಮೃತ್ಪಿಂಡೋಪಿ ಅಣುರಪಿ ಚ ಧೂಮೋಗ್ನಿರಚಲಃ ಪಟೋ ವಾ ತಂತುರ್ವಾ ಪರಿಹರತಿ ಕಿಂ ಘೋರ ಶಮನಂ ವೃಥಾ ಕಂಠಕ್ಷೋಭಂ ವಹಸಿ ತರಸಾ ತರ್ಕವಚಸಾ ಪದಾಂಭೋಜಂ ಶಂಭೋರ್ ಭಜ ಪರಮ ಸೌಖ್ಯಂ ವ್ರಜಸುಧೀ. ಘಟೋ ವಾ ಮೃತ್ಪಿಂಡೋಪಿ ಅಣುರಪಿ ಚ ಧೂಮೋಗ್ನಿರಚಲಃ. ಇಲ್ಲಿ ಆದಿಶಂಕರಾಚಾರ್ಯರು ನಮ್ಮ ತರ್ಕಶಾಸ್ತ್ರ, ಈ ವೇದಗಳನ್ನು ಓದಬೇಕು. ವೇದದಲ್ಲಿ ತರ್ಕ, ಮೀಮಾಂಸ, ವ್ಯಾಕರಣ ಇದೆಲ್ಲವೂ ಒಂದು ಟೂಲ್ ಕಿಟ್ಟಿನ ಹಾಗೆ, ಉಪಕರಣಗಳು, ನಾನಾ ಥರದ ಉಪಕರಣಗಳು. ಯಾವುದರಲ್ಲಿ? ವೇದ ಅಂತೇಳಿ ಒಂದು ಟೂಲ್ ಬಾಕ್ಸಲ್ಲಿ ನಾನಾ ಥರದ ಉಪಕರಣಗಳಿವೆ. ಇದನ್ನೆಲ್ಲ ಉಪಯೋಗಿಸಿ ವೇದದ ಅಧ್ಯಯನವನ್ನು ಮಾಡೋದು. ಸಂಸ್ಕೃತ, ಇದರ ವ್ಯಾಕರಣ ಗೊತ್ತಿರಬೇಕು. ವೇದ ಇರೋದು ಸಂಸ್ಕೃತದಲ್ಲಿ, ಹಾಗಾಗಿ ಅದರೆಲ್ಲ ಅರ್ಥ ಹೇಗೆ ಉಪಯೋಗಿಸಬೇಕು, ವಿಭಕ್ತಿಗಳು ಏನು, ಇದೆಲ್ಲವನ್ನು ತಿಳಿದುಕೊಂಡಾಗ ನಮಗೆ ವೇದದ ಅಧ್ಯಯನ ಸುಲಭ ಆಗತ್ತೆ. ವೇದದಲ್ಲಿ ತರ್ಕ, ಮೀಮಾಂಸ, ವ್ಯಾಕರಣ ಇದೆಲ್ಲ ಭಾಗಗಳು. ಈ ವೇದ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗೆ ಮೊದಲನೇ ಆಗಿ ಒಂದು ಸಿದ್ಧಾಂತ ಕೌಮುದಿ ಅಂತ ತಿಳಿಸಿಕೊಡ್ತಾರೆ. ಅದಾದಮೇಲೆ ಅರ್ಥ ಸಂಗ್ರಹ, ಆಮೇಲೆ ತರ್ಕ ಸಂಗ್ರಹ, ಹೀಗೆ ನಾನಾ ಥರದ ಬೇರೆ ಬೇರೆ ಸ್ಟೇಜ್, ಒಂದು ಅಧ್ಯಾಯದ ಮೇಲೆ ಇನ್ನೊಂದು ಅಧ್ಯಾಯ ಹೀಗೆಲ್ಲ ಇರುತ್ತೆ. ಈ ತರ್ಕಶಾಸ್ತ್ರದಲ್ಲಿ ಹೇಗೆ ಅಂತ ಹೇಳಿದರೆ ರೋಮಾಂಚನಗೊಳ್ಳುವಂತಹ ವಾದ ವಿವಾದಗಳು ನಡೆಯುತ್ತೆ. ಯಾವುದರ ಬಗ್ಗೆ? ಘಟೋ ವಾ ಮೃತ್ಪಿಂಡೋಪಿ. ಮಡಕೆ, ಘಟ ಅಂತ ಹೇಳಿದರೆ ಮಡಕೆ, ಮೃತ್ಪಿಂಡ ಮಣ್ಣಿನ ಮುದ್ದೆ. ಮಣ್ಣಿನ ಮುದ್ದೆಯಿಂದ ನಾವು ಮಡಕೆಯನ್ನು ತಯಾರಿಸ್ತೇವೆ. ಮಡಕೆ ಮತ್ತು ಮಣ್ಣಿನ ಮುದ್ದೆಯ ಬಗ್ಗೆ ವಾದ ವಿವಾದ. ಹಾಗೆಯೇ ಅಣುರಪಿಚ ಧೂಮೋಗ್ನಿ ರಚಲಃ. ಧೂಮ ಅಂತೇಳಿದರೆ ಹೊಗೆ, ಅಗ್ನಿ, ಅಗ್ನಿಯ ಬಗ್ಗೆ ಅಥವಾ ಹೊಗೆ. ನಾವು ಹೇಳ್ತೇವೆ ನೋಡಿ, ಅಗ್ನಿ ಇಲ್ಲದೆ ಹೊಗೆ ಕಾಣಿಸೋದಿಲ್ಲ ಅಂತೇಳಿ. ಹಾಗಾದರೆ ಹೊಗೆ ಜಾಸ್ತಿಯೋ ಅಗ್ನಿ ಜಾಸ್ತಿಯೋ? ಹಾಗೆಯೇ ಅಣು ಜಾಸ್ತಿಯ, ಪರಮಾಣು ಅಣು ಜಾಸ್ತಿಯ, ಹೊಗೆಯ, ಬೆಂಕಿಯ, ಆಮೇಲೆ ಅಚಲ ಬೆಟ್ಟ, ಪರ್ವತ, ಅಥವಾ ಪಟೋವಾ ತಂತುರುವ. ಪಟೋ ಅಂತ ಹೇಳಿದರೆ ಬಟ್ಟೆ. ಬಟ್ಟೆ ಯಾವುದರಿಂದ ಮಾಡಲ್ಪಡುತ್ತೆ? ತಂತು. ತಂತು ಅಂತ ಹೇಳಿದರೆ ನೂಲು. ನೂಲನ್ನು ನೇಯ್ದಾಗ ನಮಗೆ ಬಟ್ಟೆ ಆಗುವಂಥದ್ದು. ಅಂದರೆ ನಾವು ತತ್ವಬೋಧದಲ್ಲಿ ಕೂಡ ನೋಡಿದ್ದೇವೆ, ಮಡಕೆ ಅಂತ ಹೇಳಿದರೆ
ಹಲವಾರು ಮಡಕೆಗಳನ್ನು ಬೇರೆ 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 ಆಕಾರದಲ್ಲಿ ಮಾಡ್ಬೋದು. ದೊಡ್ಡ ಮಡಕೆ, ಸಣ್ಣ ಮಡಕೆ, ಆಕಾರ ಬೇರೆ ಬೇರೆ ಆಕಾರವನ್ನು ಕೊಡೋದು. ಆದರೆ ನಿಜವಾಗಿ ಇರುವಂಥದ್ದು ಯಾವುದು? ಮಣ್ಣು, ಮಣ್ಣಿನ ಮುದ್ದೆಯೇ. ಹಾಗೆಯೇ ಬಂಗಾರವನ್ನು ಕೂಡ ನೋಡಿದ್ದೇವೆ ನಾವು. ಆಭರಣಗಳು, ಹಲವಾರು ಆಭರಣಗಳು, ಹಲವಾರು ಹೆಸರುಗಳು, ಹಲವಾರು ಆಕಾರಗಳು. ಚಿನ್ನ ಒಂದೇ ಅದರಲ್ಲಿ. ಇದರ ಬಗ್ಗೆ ವಾದ ವಿವಾದವನ್ನು ಎಷ್ಟು ಗಂಟೆ ಬೇಕಾದ್ರೂ ನಾವು ಮಾಡ್ಬೋದು. ತರ್ಕಶಾಸ್ತ್ರ ಅಂದರೆ ಅದೇ, ವಾದ ವಿವಾದವನ್ನು ಮಾಡೋದು. ನನ್ನ ವಾದ ಇದು, ಇದು ಹೇಗೆ ಸರಿ, ಅಥವಾ ಇನ್ನೊಬ್ಬರ ವಾದ ಹೇಗೆ ತಪ್ಪು ಅಂತ ಪ್ರತಿಪಾದಿಸುವಂಥದ್ದು. ಹಾಗೆಯೇ ಇನ್ನೊಬ್ಬರಿಗೆ ಇನ್ನೊಂದು ವಾದ ಇರುತ್ತೆ, ಅವರ ವಾದ ಹೇಗೆ ಸರಿ ಅಂತ ಅವರು ವಾದಿಸ್ತಾರೆ. ನಾವು ಹೇಳುವಂಥ ವಿಚಾರ ಹೇಗೆ ತಪ್ಪು ಅಂತ ಅವರು ಪ್ರತಿಪಾದಿಸ್ತಾರೆ ಅದನ್ನು. ಹಾಗಿದ್ದಾಗ ಇಲ್ಲಿ ಆದಿಶಂಕರಾಚಾರ್ಯ ಏನು ಹೇಳ್ತಾರೆ ನೋಡೋಣ. ಹೀಗೆಲ್ಲ ಎಷ್ಟು ಬೇಕಾದರೂ ಚರ್ಚೆ ಮಾಡಿ, ತರ್ಕಶಾಸ್ತ್ರದ ಬಗ್ಗೆ ಎಷ್ಟು ಬೇಕಾದ್ರೂ ಚರ್ಚೆ ಮಾಡಿದ್ರೂ ಕೂಡ ಅದು ವ್ಯರ್ಥ, ವೃಥಾ ಕಂಠಕ್ಷೋಭಂ ವಹಸಿ. ಸುಮ್ಮನೆ ಗಂಟ್ಲು ನೋವಿಸೋದಷ್ಟೇ. ಕಂಠಕ್ಕೆ ಕ್ಷೋಭೆ ಅಂಥೇಳಿ, ಶೋಭ ಅಲ್ಲ ಕ್ಷೋಭ. ಕ್ಷೋಭ ಅಂತೇಳಿದರೆ ಕಷ್ಟ, ಬರೇ ಗಂಟ್ಲಿಗೆ ಕೊಡುವಂತಹ ಒಂದು ಕಷ್ಟ. ಯಾಕೆ ಅಂತೇಳಿದರೆ ಪರಿಹರತಿ ಕಿಂ ಘೋರ ಶಮನಂ. ಹೀಗೆ ಇಷ್ಟು ವಾದ ವಿವಾದ ಮಾಡಿ ಸರಿ ನಾನೇ ಗೆದ್ದೆ ಇದ್ರೂ ಕೂಡ ಇದರಿಂದ ಏನಾಗತ್ತೆ? ಘೋರ ಶಮನ. ಇಲ್ಲಿ ಶಮನ ಅಂತೇಳಿದರೆ ಯಮ. ಯಮ ಘೋರನೇ ಯಾವತ್ತು ಕೂಡ. ಯಾರಿಗಾದ್ರೂ ಇರತ್ತಾ? ಬರಲಿ ಯಮ ಬರಲಿ ನನ್ನ ಹತ್ರ ಅಂತೇಳಿ. ಎಷ್ಟೇ ಬಾಯಲ್ಲಿ ಹೇಳಿದ್ರು ಕೂಡ ನಾನು ಸಾಯಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿದ್ರು ಕೂಡ ಅಷ್ಟೊಂದು ಭಯ ಇರುತ್ತೆ ನಮಗೆ. ಹಾಸಿಗೆ ಹಿಡಿದವರು ಕೂಡ ಅಪ್ಪ ನಾನು ಯಾವಾಗ ಸತ್ತೋಗ್ತೀನಿ, ಒಂದ್ಸಲ ಭಗವಂತ ನನ್ನನ್ನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾ ಇರ್ತಾರೆ. ಆದರೆ ನಿಜವಾಗಿಯೂ ಮರಣ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಭಯ. ನಮ್ಮ ಜೀವನದಲ್ಲಿ ಹಲವಾರು ಭಯಗಳು ನಮಗಿರತ್ತೆ. ಕೆಲವರಿಗೆ ಜಿರಳೆ ಕಂಡ್ರೆ ಭಯ, ಹಲ್ಲಿ ಕಂಡ್ರೆ ಭಯ, ಇಲಿ ಹಾವು ಕಂಡ್ರೆ ಹೆಚ್ಚಿನವರಿಗೂ ಭಯ. ಅಷ್ಟು ಮಾತ್ರವಾ? ನನ್ನ ಹೆಸರೆಲ್ಲಿ ಹಾಳಾಗಿ ಹೋಗುತ್ತೆ, ನನ್ನ ಹೆಸರು ಹೇಳಿದರೆ ಹೀಗೆ ಅಂತ ಜನ ತಿಳ್ಕೊಂಡಿದ್ದಾರೆ, ಈಗ ನನ್ನ ಹೆಸರು ಹಾಳಾಗಿ ಹೋಗುತ್ತೆ, ಇದು ಭಯ. ದುಡ್ಡು ಕಳೆದೋದ್ರೆ ಅದು ಭಯ, ಕಳ್ಳರ ಭಯ, ಯಾವುದರ ಭಯ ನನಗಿಲ್ಲ. ಇವತ್ತು ಚೆನ್ನಾಗಿದ್ದೇನೆ ಅಂತ ಆದರೆ ಅಮ್ಮೋ ನಾಳೆ ಚೆನ್ನಾಗಿ ಇಲ್ಲದೇ ಇದ್ದರೆ ನಾನೇನು ಮಾಡೋದು? ಊಹಿಸಿಕೊಂಡು ಭಯ. ಎಲ್ಲ ವಿಚಾರದಲ್ಲಿಯೂ ನಮಗೆ ಭಯ. ಆದರೆ ಅದರಲ್ಲಿಯೂ ಕೂಡ ಅತೀ ದೊಡ್ಡ ಭಯ ಅಂತ ಹೇಳಿದ್ರೆ ಮೃತ್ಯು ಭಯ. ಹೀಗೆ ವೃಥಾ ಕಂಠಕ್ಷೋಭ, ಸುಮ್ಮನೆ ಕಂಠಕ್ಕೆ ಕಷ್ಟ ಕೊಟ್ಟು ವಾದ ವಿವಾದಗಳನ್ನು ಮಾಡಿ ಸಮಯವನ್ನು ವ್ಯರ್ಥ ಮಾಡಿ ಏನು ಲಾಭ ಆಯಿತು? ಇದರಿಂದಾಗಿ ಯಮನ ಕಾರ್ಯವನ್ನು ತಪ್ಪಿಸಕ್ಕಾಗತ್ತಾ? ಇದು ಸಾಧ್ಯನಾ? ಪರಿಹರತಿಕೆ ಇದೇನು ಮಾಡತ್ತಾ? ಘೋರ ಶಮನ ಯಮನನ್ನ ದೂರ ಮಾಡತ್ತಾ? ಇದಕ್ಕೇನಾದರೂ ಪರಿಹಾರವನ್ನು ಕೊಡುತ್ತಾ ಈ ಥರದ ವಾದ ವಿವಾದಗಳು? ಇದು ಏನು ಮಾಡೋದಿಲ್ಲ. ವೃಥಾ ಕಂಠಕ್ಷೋಭಂ ವಹಸಿ ತರಸ ತರ್ಕವಚಸ. ಈ ಥರದ ತರ್ಕಶಾಸ್ತ್ರಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಿ ಕಂಠಕ್ಕೆ ಕ್ಷೋಭೆಯನ್ನು ಕೊಟ್ಟು ಇದರಿಂದ ಆಗುವಂತಹ ಉಪಯೋಗ ಏನು ಅಂತ ಆದಿಶಂಕರಾಚಾರ್ಯರು ನಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ. ನಾವೇನೋ ತರ್ಕಶಾಸ್ತ್ರದಲ್ಲಿ ಪ್ರವೀಣರು ಅಲ್ಲ, ವಾದ ವಿವಾದದಲ್ಲಿ ಆ ಥರದ ವಾದ ವಿವಾದಗಳಲ್ಲಿ ನಾವು ಎಕ್ಸ್ಪರ್ಟ್ಸ್ ಅಲ್ಲ. ಆದರೆ ಬೇರೆ ಥರದ ವಾದ ವಿವಾದಗಳಲ್ಲಿ ನಾವು ನಮ್ಮದು ಎತ್ತಿದ ಕೈ ಅಂತಲೇ ಹೇಳಬೇಕು ನಾವು, ಅಲ್ವೇ? ಯಾರಾದರೂ ಏನಾದರೂ ಒಂದು ಹೇಳಿದಾಗ ನಮ್ಮ ದೃಷ್ಟಿಕೋನದ ಪ್ರಕಾರ ಅದು ಸರಿ ಇಲ್ಲ ಅಂತ ಆದರೆ ಮತ್ತೆ ಅಲ್ಲಿ ವಾದ ಮಾಡಲೇಬೇಕು. ನಾನು ಹೇಳಿದ್ದೇ ಸರಿ. ನಮ್ಮ ಹಾಗೆ ಆ ಮನುಷ್ಯನಿಗೂ ಇರುತ್ತೆ ನಾನು ಹೇಳಿದ್ದೇ ಸರಿ ಅಂತೇಳಿ. ಹಾಗಾದರೆ ಏನಾಗತ್ತೆ ಅಲ್ಲಿ? ಜಗಳ ಏನೋ ಒಂದು 2 ನಿಮಿಷವೋ 5 ನಿಮಿಷವೋ ಇರ್ಬೋದು. ಜೋರು ಮಾತುಕತೆ ಆಯಿತು, 5 ನಿಮಿಷವೇ. ಆದರೆ ನಾನು ಗೆದ್ದೆನೋ ಇನ್ನೊಂದು ವ್ಯಕ್ತಿ ಗೆದ್ದೆನೋ ಅದು ಅನಗತ್ಯ. ಆಮೇಲೆ ಆ 5 ನಿಮಿಷದ ವಾದದ ಆದ ಮೇಲೆ ನಮ್ಮ ಮನಸ್ಸು ಹೇಗಿರತ್ತೆ?
ಮನೆಗೆ ಬಂದು ಇನ್ನೊಂದು 10 ಜನಕ್ಕೆ ಫೋನ್ ಮಾಡಿ, ನೋಡಿ ಈ ಮನುಷ್ಯ ಹೀಗೆ, ಈ ವ್ಯಕ್ತಿ ಹೀಗೆ ಹೇಳ್ತಾ ಇದ್ದಾರೆ, ನಾನು ಹೇಳಿದ್ದು ಸರಿ ಅಲ್ವಾ, ಅವ್ರು ಹೇಳಿದ್ದು ಸರಿಯಾ ಅಂಥೇಳಿ 10 ಜನರ ಹತ್ರ ಪ್ರಶ್ನೆ ಮಾಡಿ, ಆ 10 ಜನರು ನೀವು ಹೇಳಿದ್ದೆ ಸರಿ ಅಂತ ಹೇಳಿದರೆ ಭಾರಿ ಸಂತೋಷ. ಇಲ್ಲ, ನೀವು ಯಾಕೆ ಹೀಗೆ ಹೇಳಿದ್ರಿ, ಅವ್ರು ಹೇಳಿದ್ದು ಸರಿಯಾ ಅಂತ ಹೇಳಿದರೆ ಈ ಮನುಷ್ಯ ಕೆಟ್ಟವರು. ನಮ್ಮ ದೃಷ್ಟಿಕೋನದ ಪ್ರಕಾರವೇ ಇನ್ನೊಬ್ಬರ ದೃಷ್ಟಿಕೋನವೂ ಇರಬೇಕು ಅಂತ ಹೇಳುವ ಅರ್ಥ ನಮ್ಮಲ್ಲಿ. ಈ ಥರದ ವಿಚಾರ ಇಲ್ಲಿಯೂ ಕೂಡ ವೃಥಾ ಕಂಠಕ್ಷೋಭಂ. ಏನಾಗತ್ತೆ ಈ ವಾದ ವಿವಾದ ಮಾಡಿದ್ರಿಂದಾಗಿ? ಯಮ ಓಡ ಹೋಗ್ತಾನ? ಇಲ್ವಲ್ಲ. ಆ ಭಯ ಏನಾದರೂ ತಪ್ಪಿ ಹೋಗತ್ತಾ ನಮಗೆ ಈ ವಾದದಿಂದ? ಆದಿಶಂಕರಾಚಾರ್ಯರು ಸಮಯವನ್ನು ವ್ಯರ್ಥ ಮಾಡಬೇಡಿ, ಯಾರ ಜೊತೆಯೂ ವಾದ ವಿವಾದವನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ದೃಷ್ಟಿಕೋನ ಏನು ಅಂತ ತಿಳಿಸಿಕೊಡ್ಬೋದಷ್ಟೇ ಹೊರತು ವಾದ ವಿವಾದ ಅನಗತ್ಯ. ಹಾಗಾದರೆ ಏನು ಮಾಡಬೇಕು? ಪದಾಂಭೋಜಂ ಶಂಭೋಹೋ ಭಜ ಪರಮ ಸೌಖ್ಯಂ ವ್ರಜ ಸುಧೀಹಿ. ಸುಧೀಹಿ, ಧಿ ಅಂತ ಹೇಳಿದರೆ ಬುದ್ಧಿ, ಸುಧಿ ಅಂತೇಳಿದರೆ ಉತ್ತಮವಾದ ಬುದ್ಧಿ. ಉತ್ತಮವಾದ ಬುದ್ಧಿಯನ್ನು ಉಪಯೋಗಿಸಿ ಏನು ಮಾಡಬೇಕು? ಪದಾಂಭೋಜ ಶಂಭೋ ಭಜ. ಅಂಬೋಜ ಅಂತೇಳಿದರೆ ಕಮಲ, ತಾವರೆ ಹೂ. ಪಾದ ಕಮಲವನ್ನು, ಶಿವನ, ಆ ಪರಮ ಶಿವನ ಪಾದ ಕಮಲವನ್ನು ಭಜ, ಭಜಿಸು. ಏನಾಗತ್ತೆ ಇದರಿಂದ? ಪರಮ ಸೌಖ್ಯ. ಏನಿಲ್ಲಿ ಪರಮ ಸೌಖ್ಯ ಅಂತೇಳಿದರೆ? ಅನಾರೋಗ್ಯವನ್ನು ಹೋಗಲಾಡಿಸಿ ಆರೋಗ್ಯವನ್ನು ಕೊಡತ್ತೆ. ಅದಕ್ಕಿಂತ ಹೆಚ್ಚಾಗಿ ಆ ಭಗವಂತನಲ್ಲಿ ಮನಸ್ಸು ಲೀನವಾಗಿರುವಂತೆ ಮಾಡುವಂಥದ್ದು ಈ ಪ್ರಾರ್ಥನೆ. ಭಗವಂತನಲ್ಲಿ ಮನಸ್ಸು ಲೀನವಾಗಿದ್ದಾಗ ಮೃತ್ಯುಳ ಭಯ ಎಲ್ಲಿರುತ್ತೆ? ಯಮನೇ ಶ್ರೀರಾಮ ಅಂತೇಳುವ ಹಾಡು ಕೂಡ ಇದೆ. ಯಮನೆಲ್ಲೂ ಕಾಣನೆಂದು ಹೇಳಬೇಡ, ಯಮನೇ ಶ್ರೀರಾಮ. ಆಗ ಯಮ ಬಂದರೂ ಸಂತೋಷದಿಂದ ಸ್ವಾಗತ ಮಾಡುವಂಥವರಾಗ್ತೇವೆ. ಯಾಕೆ ಅಂತೇಳಿದರೆ ಅಲ್ಲಿ ನೋಡೋದು ಯಮನನ್ನಲ್ಲ, ಆ ಶ್ರೀರಾಮನನ್ನು ನೋಡ್ತೇವೆ. ಯಾವಾಗ? ನಿರಂತರವಾಗಿ ಮನಸ್ಸು ಆ ಪರಮಶಿವನ ಪಾದ ಕಮಲದಲ್ಲಿ ಭಜನೆಯನ್ನು ಮಾಡ್ತಾ ಇದ್ದಾಗ ಯಮ ಬಂದರೂ ಯಾವ ಭಯವೂ ಇಲ್ಲ. ಹಾಗಾಗಿ ಆದಿಶಂಕರಾಚಾರ್ಯರು ವಾದ ವಿವಾದವನ್ನು ಮಾಡಿ ಸಮಯವನ್ನು ವ್ಯರ್ಥ ಮಾಡಬೇಡಿ, ಕಂಠಕ್ಕೆ ಕ್ಷೋಭೆಯನ್ನು ಕೊಡಬೇಡಿ. ಅದರ ಬದಲು ಸಮಯವನ್ನು ನಾಮಸ್ಮರಣೆಯಲ್ಲಿ, ನಾಮ ಅದರ ಜೊತೆ ಸ್ಮರಣೆ, ಯಾವ ನಾಮ ಹೇಳ್ತೇವೋ ಹಾಗೆ ಅದರ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಇದ್ದರೆ ಇದಕ್ಕಿಂತ ದೊಡ್ಡ ಸೇವೆ ಏನಿದೆ? ನಾವೇನೋ ದೊಡ್ಡ ದೊಡ್ಡ ವ್ರತಗಳು ಅಂತ ಹೇಳ್ತೇವೆ. ದೊಡ್ಡ ವ್ರತ ಪೂಜೆ ಮಾಡೋದು, ಅಥವಾ ಹಲವಾರು ದಿನಗಳು ಮೌನ ವ್ರತ, ಹಲವಾರು ದಿನಗಳು ಊಟ ಮಾಡದೇ ಇರುವಂಥ ಉಪವಾಸ ವ್ರತ, ಒಂದು ಹೊತ್ತು ಊಟ ಮಾಡುವಂಥದ್ದು, ಯಾವುದು ಮಾಡಬಾರ್ದು ಅಂತಲ್ಲ. ಆದರೆ ಮನಸ್ಸು ಅದರಲ್ಲಿ ಇದೆಯೋ? ನಾವು ಮನಸ್ಸನ್ನು ಅದರಲ್ಲಿ ಸಾಕಷ್ಟು ಹಾಕ್ತಾ ಇದ್ದೇವಾ? ಇಲ್ಲ, ಯಾಂತ್ರಿಕವಾಗಿ ಮಾಡ್ತಾ ಮಾಡ್ತಾ ಮುಂದೆ ಹೋದರೂ ಫಲ ಇದ್ದೇ ಇದೆ, ಆದರೆ ತುಂಬ ತುಂಬ ಕಡಿಮೆ. ರಾಯಿ ಅಂತ ನಮಗೆ ಏರೋಪ್ಲೇನ್ನಾಗೆ ಮೇಲೆ ಹೋಗಬೇಕು ಅಂತ ಇದೆಯೋ? ಮನಸ್ಸನ್ನು ಆ ಪರಮಶಿವನ ಪಾದ ಕಮಲದ ಭಜನೆಯನ್ನು ಮಾಡ್ತಾ ಇರುವಂತೆ ಆಗಬೇಕು. ಮುಂದಿನ ಶ್ಲೋಕ. ಮನಸ್ತೆ ಪಾದಾಬ್ಜೆ ನಿವಸತು ವಚ ಸ್ತೋತ್ರ ಫಣಿತೌ ಕರೌ ಚಾಭ್ಯರ್ಚಾಯ ಶ್ರುತಿರಪಿ ಕಥಾ ಕರ್ಣನ ವಿಧೌ
ತವ ಧ್ಯಾನೇ ಬುದ್ಧಿ ನಯನಯುಗಲಂ ಮೂರ್ತಿ ವಿಭವೇ ಪರಗ್ರಂಥಾನ್ ಕೈರ್ವಾ ಪರಮಶಿವ ಜಾನೇ ಪರಮತಃ. ನಿವಸತು ವಚ ಸ್ತೋತ್ರ ಫಣಿತೋ ಕರೌ ಚಾಭ್ಯರ್ಚಾಯಾಂ ಶ್ರುತಿರಪಿ ಕಥಾ ಕರ್ಣನ ವಿಧೌ ತವ ಧ್ಯಾನೇ ಬುದ್ಧಿ ನಯನಯುಗಲಂ ಮೂರ್ತಿ ವಿಭವೇ ಪರಗ್ರಂಥಾನ್ ಕೈರ್ವಾ ಪರಮಶಿವ ಜಾನೇ ಪರಮತಃ. ಮನಸ್ತೆ ಪಾದಾಬ್ಜೆ ಮನಃ ತೇ ಪಾದಾಬ್ಜೆ, ನನ್ನ ಮನಸ್ಸು ನಿನ್ನ ಪಾದ ಕಮಲದಲ್ಲಿ ನಿವಸತು. ಯಾವತ್ತೂ ಕೂಡ ನನ್ನ ಮನಸ್ಸು ನಿನ್ನ ಪಾದ ಕಮಲದಲ್ಲಿ ವಾಸ ಮಾಡಲಿ. ಹಾಗೆಯೇ ವಚಃ ಸ್ತೋತ್ರ ಫಣಿತೌ, ನನ್ನ ನಾಲಿಗೆ ಯಾವತ್ತೂ ಕೂಡ ನಿನ್ನ ಸ್ತೋತ್ರದ ಪಠಣೆಯನ್ನು ಮಾಡ್ತಾ ಇರಲಿ. ಒಂದೊಂದು ಅಂಗದ ವಿಚಾರವನ್ನು ಕೂಡ ಹೇಗಿರಬೇಕು ಅಂತ ಆದಿಶಂಕರಾಚಾರ್ಯರು ತಿಳಿಸಿಕೊಡ್ತಿದ್ದಾರೆ. ಕರೌ ಚ ಅಭ್ಯರ್ಚಾಯಾಮ್, ಕೈಗಳು ನಿನ್ನ ಅರ್ಚನೆಯನ್ನ ಪೂಜೆಯನ್ನ ಮಾಡ್ತಾ ಇರಲಿ. ಶ್ರುತಿರಪಿ ಕಥಾ ಕರ್ಣನ ವಿಧೌ, ಹೇಗಿರಬೇಕು ಕಿವಿಗಳು ಏನನ್ನ ಕೇಳಬೇಕು? ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಟುವಾಗುಂಸಸ್ತನೂಭಿಃ. ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ, ನಮ್ಮ ವೇದದಲ್ಲಿ ಬರುವಂತಹ ಅದ್ಭುತವಾದ ಪ್ರಾರ್ಥನಾ ಶ್ಲೋಕಗಳು, ಶಾಂತಿ ಮಂತ್ರಗಳು. ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ, ನನ್ನ ಕಿವಿಗಳು ಯಾವತ್ತು ಒಳ್ಳೆಯದನ್ನೇ ಕೇಳಲಿ. ಹಾಗೆ ಇಲ್ಲಿ ಆದಿಶಂಕರಾಚಾರ್ಯರು ನನ್ನ ಕಿವಿಗಳು ಯಾವತ್ತೂ ಕೂಡ ನಿನ್ನ ವಿಚಾರವನ್ನೇ ಕೇಳ್ತಾ, ಶ್ರುತಿ ಅಂತ ಹೇಳಿದ್ರೆ ವೇದವನ್ನೇ ಕೇಳ್ತಾ ಇರಲಿ. ವೇದ ಕೇಳತ್ತ ನಮಗೆ? ಅಲ್ಲಿ ಅವ್ರು ಇವರು ಜಗಳ ಆಡೋದು ಕೇಳತ್ತೆ, ಟಿ ವಿಯಲ್ಲಿ ಓಹೋ ಅಂತ ಕಿರ್ಚಾಡೋದು ಕೇಳತ್ತೆ ಅಲ್ವೇ? ಹಾಗಿದ್ರೂ ಕೂಡ ಅದಕ್ಕೆ ಗಮನವನ್ನು ಹರಿಸದೇ ಇರಬೇಕು. ಒಳ್ಳೆಯದನ್ನೇ ಕೇಳಿದ್ರೆ ಏನರ್ಥ? ಯಾರೋ ಅಲ್ಲಿ ಜಗಳ ಆಡ್ತಿರ್ತಾರೆ, ಅದು ನನ್ನ ಕಿವಿಗೆ ಬೀಳತ್ತೆ. ಆದರೆ ಕಿವಿಯಲ್ಲಿ ಕೇಳಿದ್ರೂ ಕೂಡ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೇ ಇರಬೇಕು. ಕಿವಿಯಲ್ಲಿ ಬಿದ್ದದಕ್ಕೆಲ್ಲ ನಾವು ಮನಸ್ಸನ್ನು ಹರಿಸಿದ್ರೆ ಮತ್ತೆ ಮನಸ್ಸು ಭಗವಂತನ ಪಾದ ಕಮಲದಲ್ಲಿ ಹೇಗಿರುತ್ತೆ? ಅಲ್ಲಿ ಜಗಳ ಆಯಿತು, ಆ ಮನೆಯಲ್ಲಿ ಏನೋ ಒಂದು ಗಲಾಟೆ ಆಗಿದೆ, ಅದು ಏನದು? ಎಷ್ಟು ಕುತೂಹಲ ನಮಗೆ. ನಮ್ಮ ಮನೆಯಲ್ಲಿಯೂ ಅದೇ ಥರ ಜಗಳ ಆಗ್ತಾ ಇರುತ್ತೆ, ಅದು ಬೇರೆ ಯಾರಿಗೂ ಕೇಳಬಾರ್ದು. ಇನ್ನೊಬ್ಬರ ಮನೆಯಲ್ಲಿ ಜಗಳ ಆಗುತ್ತೋ ಅದರಲ್ಲಿಯೂ ಅತ್ತೆ ಸೊಸೆ ಜಗಳ ಅಂದರೆ ನಮಗೆ ಭಯಂಕರ ಕುತೂಹಲ. ಏನೇನು ಶಬ್ದವನ್ನು ಉಪಯೋಗಿಸ್ತಿದ್ದಾರೆ, ಯಾಕೆ ನಮ್ಗೆ ಯಾಕೆ ಅಗತ್ಯ? ಮತ್ತೆ 10 ಜನಕ್ಕೆ ಹೇಳಬೇಕಲ್ವಾ, ಅವರ ಮನೇಲಿ ಅತ್ತೆ ಸೊಸೆ ನೋಡಿ ಹೀಗೆ ಜಗಳ ಆಡ್ತಿದ್ದಾರೆ ಅಂತೇಳಿ. ಈ ಥರದ್ದನ್ನೆಲ್ಲ ಕ್ಷುಲ್ಲಕ ವಿಚಾರ, ನಮಗೆ ಅಗತ್ಯ ಇಲ್ಲದೇ ಇರುವಂತಹ ವಿಚಾರಗಳಲ್ಲಿ ತಲೆಯನ್ನು ಹರಿಸಲೇಬಾರದು, ಮನಸ್ಸು ಕೊಡಲೇಬಾರದು. ಕಿವಿಗೆ ಬೀಳಬಹುದು, ಬಿದ್ದರೂ ಕೂಡ ಇದು ನನಗೆ ಅನಗತ್ಯ, ಇದರಲ್ಲಿ ನನ್ನ ಮನಸ್ಸು ಕೇಂದ್ರೀಕರಿಸಿಕೊಳ್ಳಬಾರದು ಅಂತ ಹೇಳುವ ಭಾವನೆಯನ್ನು ನಾವು ಬೆಳೆಸಿಕೊಳ್ಬೇಕು. ಅದಕ್ಕೋಸ್ಕರ ಆದಿಶಂಕರಾಚಾರ್ಯರು ಇಲ್ಲಿ ಹೇಳ್ತಿದ್ದಾರೆ, ಮನಸ್ಸು ನಿನ್ನ ಪಾದ ಕಮಲದಲ್ಲಿರಲಿ. ಮಾತುಗಳು ಹೇಗಿರಬೇಕು? ಪ್ರತಿಯೊಂದು ಮಾತು ಕೂಡ ನಿನ್ನ ಸ್ತೋತ್ರವೇ ಆಗಿರಬೇಕು. ಹಾಗಿದ್ರೆ ಎಷ್ಟು ಜಾಗರೂಕರಾಗಿರಬೇಕು ನಾವು. ಮಾತಾಡುವಂತಹ ಪ್ರತಿ ಒಂದು ಮಾತು ಆ ಪರಮಶಿವನ ಸ್ತೋತ್ರ. ಕೈಗಳು ಅರ್ಚನೆ ಅಭಿಷೇಕವನ್ನು ಮಾಡ್ತಾ ಇರಲಿ ಯಾವತ್ತೂ ಕೂಡ. ಹಾಗೆಯೇ ಕಿವಿಗಳು ನಿನ್ನ ವಿಚಾರ, ಇಲ್ಲಿ ವೇದಾಂತ ಇದೆ ಅಥವಾ ಪರಮಶಿವನ ವಿಚಾರವನ್ನ, ಚರಿತ್ರೆಯನ್ನ, ಅವನ ವರ್ಣನೆಗಳನ್ನು ಕೇಳ್ತಾ ಇರಲಿ. ತವ ಧ್ಯಾನೇ ಬುದ್ಧಿ, ನನ್ನ ಬುದ್ಧಿ ಹೇಗಿರಬೇಕು? ನಿನ್ನ ಧ್ಯಾನದಲ್ಲಿ ಮುಳುಗಿರಬೇಕು. ಮನಸ್ಸು ಬುದ್ಧಿ ಯಾವತ್ತೂ ಕೂಡ ಆ ಧ್ಯಾನ. ಅದೇಗೆ ಸಾಧ್ಯ? ನಾವು ಗೃಹಸ್ಥಾಶ್ರಮಿಗಳು, ಎಷ್ಟೊಂದು ಕೆಲಸಗಳಿವೆ. ಅದರಲ್ಲೂ ಮಹಿಳೆಯರು ಅಂತ ಹೇಳಿದರೆ ಲಾಸ್ಟ್ವರೆಗೆ ಅಡಿಗೆ ಕೆಲಸ, ಅದಕ್ಕೆ ವಿರಾಮ ಅಂತ ಇಲ್ಲವೇ ಇಲ್ಲ. ಹಾಗಿದ್ದಾಗ ಏನು ಮಾಡೋದು? ಅದಕ್ಕೂ ಸುಲಭ ಉಪಾಯ ಕೊಡ್ತಾ ಇದ್ದಾರೆ. ಅಡಿಗೆ ಮಾಡ್ತಾ ಮಾಡ್ತಾ ನಾಮಸ್ಮರಣೆ, ಬಾಯಲ್ಲಿ ಏನು ಬಂದರೂ ಅದು ಸ್ತೋತ್ರ ಆಗಬೇಕು. ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಹೇಳ್ತಾ ಹೇಳ್ತಾ ಅಡಿಗೆ ಮಾಡ್ಬೋದು. ಬುದ್ಧಿ
ಸ್ವಲ್ಪ ಸ್ವಲ್ಪ ಬೇಕಾಗತ್ತೆ, ಅಡಿಗೆ ವಿಚಾರದಲ್ಲೂ ಬೇಕಾಗತ್ತೆ, ಅಥವಾ ಮಾಡುವಂಥ ಯಾವುದೇ ಕೆಲಸಕ್ಕೂ ಸ್ವಲ್ಪ ಗಮನವನ್ನು ಹರಿಸಬೇಕು. ಆದರೆ ನಮಗೆ ಗೊತ್ತಿದೆ, ನಮ್ಮ ಮನಸ್ಸು ಬುದ್ಧಿಯಲ್ಲಿ ಹಲವಾರು ಭಾಗಗಳಿವೆ. ಎಷ್ಟು ಪಾರ್ಟ್ಸ್ ಇದೆ ನೋಡಿ. ಈಗ ಮನಸ್ಸಿನ ಒಂದು ಭಾಗ ಸತ್ಸಂಗವನ್ನು ಹೇಳ್ತಾ ಇದೆ ಅಥವಾ ಕೇಳ್ತಾ ಇದೆ. ಹಾಗೆ ಮನಸ್ಸಿನ ಇನ್ನೊಂದು ಭಾಗ ಅಲ್ಲಿ ಅಡಿಗೆ ಆಗಿದ್ಯಾ, ಇವತ್ತು ಅವ್ರು ಬರ್ತೇನೆ ಅಂತ ಹೇಳಿದರೆ, ನನಗೆ ಮರ್ತೇ ಹೋಯ್ತು, ಇದು ಮಾಡಬೇಕಲ್ಲ, ಇನ್ನೊಂದು ಸಾಂಬಾರು ಏನಾದರೂ ಮಾಡಬೇಕಲ್ಲ, ಪಲ್ಯ ಮಾಡಬೇಕಲ್ಲ ಅಂತ ಮನಸ್ಸು ನೋಡಿ ಒಂದು ಭಾಗ ಅಲ್ಲಿದೆ. ಇನ್ನೊಂದು ಭಾಗ, ಮಕ್ಕಳು ಇವತ್ತಿಗೆ ಫೋನೇ ಮಾಡಲಿಲ್ಲ ಮಕ್ಕಳು, ಯಾಕೆ ಅಲ್ವೇ? ಮನಸ್ಸಿನಲ್ಲಿ ಹಲವಾರು ಕವಲುಗಳು, ಮನಸ್ಸು ಬುದ್ಧಿಗೆ ಹಲವಾರು ಕವಲುಗಳಿವೆ. ಹಾಗಾದರೆ ಆ ಒಂದು ಕವಲನ್ನಾದರೂ ನಾವು ಆ ಪರಮಶಿವನ ಪಾದಕಮಲದಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ವಾ? ಒಂದು ಭಾಗವನ್ನು ಅವನ ಪಾದಕಮಲದಲ್ಲಿ ಇಟ್ಟು ಬೇರೆ ಭಾಗವನ್ನು ಉಪಯೋಗಿಸೋಣ, ಬಿಡಿ, ಪರವಾಗಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಿರೋದು ತವ ಧ್ಯಾನೇ ಬುದ್ಧಿ. ಧ್ಯಾನ ಅಂತ ಹೇಳಿದ ಕೂಡಲೇ ಕಣ್ಣು ಮುಚ್ಚಿಕೊಂಡು ಅಲ್ಲಿ ಕೂತ್ಕೊಂಡ್ರೆ ಧ್ಯಾನ ಅಂತಲ್ಲ, ಅದು ಒಂದು ಥರದ ಧ್ಯಾನ. ಕೆಲಸ ಮಾಡ್ತಾ ಇರಬೇಕಿದ್ರು ಆ ಭಗವಂತನ ಸ್ವಲ್ಪ ಸ್ವಲ್ಪವಾದರೂ ಸ್ಮರಣೆ ಬಂತು ಅಂತಾದರೆ ಅದೇ ಧ್ಯಾನ. ತವ ಧ್ಯಾನೇ ಬುದ್ಧಿ ನಯನ ಯುಗಲ ಮೂರ್ತಿ ವಿಭವೇ. ನನ್ನ ಎರಡು ಕಣ್ಣುಗಳು ಕೂಡ ನಿನ್ನ ಮೂರ್ತಿಯನ್ನೇ ವೀಕ್ಷಿಸುವಂತಾಗಲಿ, ಯಾವತ್ತೂ ಕೂಡ ನಿನ್ನನ್ನೇ ಕಾಣುವಂತಾಗಲಿ. ಅಂದರೆ ಎಲ್ಲ ವಿಶ್ವರೂಪ ದರ್ಶನ ಅಂತ ಒಂದು ಅಧ್ಯಾಯವೇ ಇದೆ ಭಗವದ್ಗೀತೆಯಲ್ಲಿ, 11ನೇ ಅಧ್ಯಾಯ. ಭಗವಂತನಲ್ಲಿಯೇ ವಿಶ್ವವನ್ನು ಕಾಣುವಂಥದ್ದು. ಇದೀಗ ವಿಶ್ವದಲ್ಲಿ ಭಗವಂತನನ್ನು ಕಾಣುವಂಥದ್ದು ವಿಭೂತಿ ಯೋಗ, 10ನೇ ಅಧ್ಯಾಯ ವಿಭೂತಿ ಯೋಗ. ಒಂದು ಪರ್ವತವನ್ನು ನೋಡಿ ಅದು ಭಗವಂತ, ಒಂದು ಸಣ್ಣ ಬೆಟ್ಟ ನೋಡಿ ಅದು ಭಗವಂತ, ಒಂದು ಕಲ್ಲು ನೋಡಿ ಅದು ಭಗವಂತ. ಹಾಗಿದ್ರೆ ಮನುಷ್ಯರು, ವಸ್ತುಗಳು, ಪರಿಸ್ಥಿತಿಗಳು, ಯಾವುದೇ ಮನುಷ್ಯ ಆಗಿರಲಿ ಅದು ಭಗವಂತ, ಯಾವುದೇ ವಸ್ತು ಆಗಿರಲಿ ಅದು ಭಗವಂತ, ಯಾವುದೇ ಪರಿಸ್ಥಿತಿ ಆಗಿರಲಿ ಅದು ಕೂಡ ಭಗವಂತ. ನನ್ನ ಎರಡು ಕಣ್ಣುಗಳು ಕೂಡ ಭೌತಿಕವಾಗಿ ಇರುವ ಅಂಗಗಳನ್ನು ಆದಿಶಂಕರಾಚಾರ್ಯರು ಹೇಳುತ್ತಿದ್ದಾರೆ ಇಲ್ಲಿ. ಎರಡು ಕಣ್ಣುಗಳು ಕೂಡ ಎಲ್ಲ ಕಡೆಯಲ್ಲಿಯೂ ನಿನ್ನನ್ನೇ ಕಾಣುವಂತಾಗಲಿ. ಪರಗ್ರಂಥಾನ್ ಕೈರ್ವಾ ಪರಮಶಿವ ಜಾನೆ ಪರಂ ಅತಃ. ಹೀಗಿದ್ದಾಗ ಮನಸ್ಸು ನಿನ್ನಲ್ಲಿದೆ, ಬುದ್ಧಿ ನಿನ್ನಲ್ಲಿದೆ, ಕೈ, ಕಣ್ಣು, ಕಿವಿ ಎಲ್ಲವೂ ಕೂಡ ನಿನ್ನಲ್ಲಿಯೇ ಲೀನವಾಗಿರುವಾಗ ಇನ್ನು ನಾನು ಬೇರೆ ದೇವತೆಗಳ ಮಹಿಮೆಯನ್ನು ಯಾವ್ದಾದ್ರು ವರ್ಣಿಸಿರುವಂತಹ ಗ್ರಂಥ ಇದ್ದರೆ ಅದನ್ನು ನಾನು ಹೇಗೆ ಓದೋದು, ನಾನು ಹೇಗೆ ತಿಳಿದುಕೊಳ್ಳೋದು? ನನ್ನ ಎಲ್ಲ ಇಂದ್ರಿಯಗಳು ಕೂಡ ನಿನ್ನಲ್ಲಿಯೇ ಲೀನವಾಗಿದೆ. ಹೇಳೋದೆಷ್ಟು ಸುಲಭ ಅಲ್ವಾ? ಒಂದು ಲೆಕ್ಚರ್ ಕೊಡಬೇಕು ಅಂತ ಇದ್ರೆ, ಪ್ರವಚನ ಮಾಡಲಿಕ್ಕೆ ಎಷ್ಟು ಸುಲಭ. 10 ಪುಸ್ತಕಗಳನ್ನು ಓದಿ ಎಲ್ಲದರಿಂದ ಕೆಲವು ಪಾಯಿಂಟನ್ನು ಹೆಕ್ಕಿ ಹಾಕಿ ಒಟ್ಟು ಮಾಡಿ ಇಲ್ಲಿ ವಾಂತಿ ಮಾಡಿದರೆ ಎಷ್ಟು ಸುಲಭ. ಪ್ರವಚನ ಮಾಡೋದು ಭಾರೀ ಸುಲಭ. ಅದನ್ನೇ ಆಚರಣೆಯಲ್ಲಿ ತರೋದು ಕಷ್ಟ ಇದೆ, ಅಷ್ಟೊಂದು ಸುಲಭ ಏನಲ್ಲ. ಹಾಗಾಗಿ ಎಷ್ಟು ಪ್ರವಚನ ಕೇಳಿದ್ರು, ಎಷ್ಟು ಪ್ರವಚನ ಹೇಳಿದ್ರು ದೊಡ್ಡ ಲಾಭ ಅಂತ ಏನೂ ಇಲ್ಲ. ಅದರಿಂದ ನಮ್ಮ ಜೀವನ ಶೈಲಿ ಎಷ್ಟು ಬದಲಾವಣೆ ಬಂದಿರುತ್ತೆ, ನಾವೆಷ್ಟು ಬದಲಾಯಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ, ಇದು ಮುಖ್ಯ. ಯಾವುದೋ ಒಂದು ವಿಚಾರ ತಿಳ್ಕೊಂಡ್ರೆ ಸಾಕು, ಆ ವಿಚಾರ ನನ್ನ ಜೀವನದಲ್ಲಿ ನಾನು ಆಚರಣೆಯಲ್ಲಿ ತರಬೇಕು, ಆಚರಿಸಬೇಕು, ಪ್ರಯತ್ನವನ್ನು ಮಾಡಬೇಕು. ಹಾಗೆಯೇ ಮನಸ್ಸಿನಲ್ಲಿ, ಮಾತಿನಲ್ಲಿ, ನಾನು ಮಾಡುವಂತಹ ಕಾರ್ಯಗಳಲ್ಲಿ, ಅದು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಹೇಗೇ ಇರಲಿ, ನನ್ನ ಮನಸ್ಸು ಯಾವತ್ತೂ ನಿನ್ನ ಪಾದ ಕಮಲದ ಸ್ಮರಣೆಯನ್ನು ಮಾಡ್ತಾ ಇರಲಿ. ಪ್ರತಿಯೊಂದು ಶ್ಲೋಕದಲ್ಲಿಯೂ ಆದಿಶಂಕರಾಚಾರ್ಯರು ಪರಮಶಿವನನ್ನು ಹೀಗೇ ಪ್ರಾರ್ಥಿಸ್ತಾ ಇದ್ದಾರೆ. ಮಾನಸ ಪೂಜೆಗೆ ಅತೀ ಪ್ರಾಮುಖ್ಯತೆಯನ್ನು ಆದಿಶಂಕರಾಚಾರ್ಯರು ಈ ಶಿವಾನಂದ ಲಹರಿಯಲ್ಲಿ ಕೊಡ್ತಿದ್ದಾರೆ. ಪೂಜೆ ಇದು ಯಾವುದು ಕೂಡ ಮಾಡ್ತಾ ಇರ್ತೇವೆ, ಯಾಂತ್ರಿಕವಾಗಿ ಆಗಬಾರ್ದು. ಮನಸ್ಸನ್ನು ಅದರಲ್ಲಿ ಹಾಕ್ತಾ ಇರಬೇಕು, ಮನಸ್ಸು ಬೇಕು. 1 ಗಂಟೆ ಪೂಜೆ ಮಾಡಿ, ನಾನು ದೊಡ್ಡ ಭಕ್ತೆ, ನಾನು 1 ಗಂಟೆ 24 ಗಂಟೆಯಲ್ಲಿ 1 ಗಂಟೆ ಪೂಜೆ ಮಾಡ್ತೇನೆ ನಾನು, ಅದು ಪದ್ಮಾಸನ ಹಾಕಿ ಕೂತ್ಕೊಳ್ತೇನೆ ನಾನು.
ನಮಗೆ ನಾವೇ ಬೆನ್ನು ತಟ್ಟಿಕೊಳ್ಳೋದು. ನನ್ನಷ್ಟು ಶ್ರೇಷ್ಠ ಭಕ್ತರು ಇನ್ಯಾರೂ ಇಲ್ಲ ಅಂಥೇಳಿ. ಮನಸ್ಸು ಇದ್ದ ಕಡೆಯೆಲ್ಲ ಓಡಾಡ್ತಿರತ್ತೆ. ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಬೇಕು ಅಂತಾದರೆ ನಮಗೆ ಕರ್ಮಯೋಗ, ಉಪಾಸನಾ ಯೋಗ ಅತಿ ಅತಿ ಅಗತ್ಯ. ಕರ್ಮಯೋಗ ಅಂದರೆ ನಮಗೆ ಗೊತ್ತಿದೆ. ಮಾಡುವಂತಹ ಎಲ್ಲ ಕೆಲಸವನ್ನು, ಎಷ್ಟೇ ಚಿಕ್ಕ ಪುಟ್ಟ ಕೆಲಸ ಆಗಿರಲಿ, ಪರಮಾತ್ಮ ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳುವ ಭಾವನೆಯಿಂದ ಮಾಡುವಂಥದ್ದು. ಆಮೇಲೆ ಬರುವಂತಹ ಫಲ, ಆ ಕೆಲಸದಿಂದ ನನಗೆ ಯಾವುದೇ ಫಲ ಬರಲಿ, ಈಶ್ವರ ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಮಾಡುವಂಥದ್ದು. ಯಾವುದೇ ಬರಲಿ, ನನ್ನ ನಿರೀಕ್ಷೆಯ ಪ್ರಕಾರ ಫಲ ಬರಲಿಲ್ಲ, ಅದರ ವಿರುದ್ಧವಾದ ಫಲ ಬಂದಿದೆ, ಆದರೂ ಕೂಡ ಪರಮಾತ್ಮ ನಿನಗೆ ಗೊತ್ತು, ಯಾವುದು ನನಗೆ ಸಿಕ್ಕಿದರೆ ಒಳ್ಳೆಯದು ನನಗೆ ಗೊತ್ತಿಲ್ಲ, ನನಗೆ ಯಾವುದು ಒಳ್ಳೆಯದು ಇದೆಯೋ ಅದನ್ನು ಮಾತ್ರ ನೀನು ನನಗೆ ಕೊಡ್ತೀಯಾ ಅಂತ ನನಗೆ ಅಷ್ಟು ವಿಶ್ವಾಸ ಇದೆ, ಅಷ್ಟು ಶ್ರದ್ಧೆ ನಿನ್ನ ಮೇಲೆ ಇದ್ದಾಗ ಇದಕ್ಕೆ ಹೆಸರು ಕರ್ಮಯೋಗ. ಹೀಗೆ ಮಾಡ್ತಾ ಮಾಡ್ತಾ ಕರ್ಮಯೋಗದಿಂದ ನಮ್ಮ ಮನಸ್ಸು ನಿರ್ಮಲವಾಗ್ತಾ ಹೋಗುತ್ತೆ. ಪರಿಶುದ್ಧ ಆಗಬೇಕು, ಮನಸ್ಸು ಪರಿಶುದ್ಧ ಆಗಬೇಕು. ಹಾಗೆಯೇ ಉಪಾಸನಾ ಯೋಗ, ನಾನಾ ಥರದ ಪೂಜೆ ಪುನಸ್ಕಾರಗಳನ್ನು ಮಾಡ್ತೇವೆ ನಾವು. ಈ 1 ಗಂಟೆ ಕೂತ್ಕೊಳ್ಬಾರ್ದು ಅಂತಲ್ಲ, ಪೂಜೆಗೆ ಖಂಡಿತವಾಗಿಯೂ ಬೇಕು, ಅಷ್ಟು ಸಾಲದು ಅಂತ ಹೇಳ್ತಾ ಇರೋದಷ್ಟೇ. ಈ ಥರದ ಪೂಜೆಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಮನಸ್ಸಿಗೆ ಒಂದು ದೃಢತೆ ಬರುತ್ತೆ, ಕೇಂದ್ರೀಕರಿಸುವಂತಹ ಒಂದು ಫೋಕಸ್ ಮಾಡುವಂತಹ ಒಂದು ಶಕ್ತಿ ಸಿಗತ್ತೆ. ಇದೆಲ್ಲವೂ ಬೇಕೇ ಬೇಕು. ಇದನ್ನು ಮಾಡ್ತಾ ಮಾಡ್ತಾ ಮುಂದಕ್ಕೆ ಸಾಗಿದ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಬಿಟ್ಟರೂ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು. ಮುಂದಿನ ಶ್ಲೋಕ ನೋಡೋಣ, 8ನೇ ಶ್ಲೋಕ. ಯಥಾ ಬುದ್ಧಿ ಶುಕ್ತೌ ರಜತಮಿತಿ ಕಾಚಾಶ್ಮನಿ ಮಣಿಃ ಜಲೇ ಪೈಷ್ಟೇ ಕ್ಷೀರಂ ಭವತಿ ಮೃಗತೃಷ್ಣಾ ಸುಸಲಿಲಂ ತಥಾ ದೇವ ಭ್ರಾಂತ್ಯಾ ಭಜತಿ ಭವಧನ್ಯಂ ಜಡಜನಃ ಮಹಾದೇವೇಶಂ ತ್ವಾಂ ಮನಸಿ ಚ ನಮತ್ವಾ ಪಶುಪತೆ. ಯಥಾ ಬುದ್ಧಿ ಶುಕ್ತೌ ರಜತಮಿತಿ ಕಾಚಾಶ್ಮನಿ ಮಣಿಃ ಜಲೇ ಪೈಷ್ಟೇ ಕ್ಷೀರಂ ಭವತಿ ಮೃಗತೃಷ್ಣಾ ಸುಸಲಿಲಂ ತಥಾ ದೇವ ಭ್ರಾಂತ್ಯಾ ಭಜತಿ ಭವಧನ್ಯಂ ಜಡಜನಃ ಮಹಾದೇವೇಶಂ ತ್ವಾಂ ಮನಸಿ ಚ ನಮತ್ವಾ ಪಶುಪತೆ. ನಮಗೆ ಕಾಣುವಂಥದ್ದು ಬೇರೆ, ಆದರೆ ನಿಜವಾಗಿಯೂ ಅದು ಬೇರೆ ಹೇಳೋದನ್ನು ಇದರಲ್ಲಿ ತೋರಿಸ್ಕೊಡ್ತಿದ್ದಾರೆ. ಯಥಾ ಬುದ್ಧಿ ಶುಕ್ತೌ, ನಮ್ಮ ಬುದ್ಧಿ ಹೇಗೆ ಒಂದು ಚಿಪ್ಪು ಅಂತೇಳಿದರೆ ಈ ಶೆಲ್, ನಾವು ಸಮುದ್ರ ತೀರದಲ್ಲಿ ಹೋದಾಗ ಚಿಪ್ಪನ್ನು ಕಾಣ್ತೇವೆ, ಶೆಲ್ ಸಿಗತ್ತೆ ನಮಗೆ. ಅದರಲ್ಲಿ ನೋಡಿದರೆ ಅದನ್ನು ಏನಂತ ಅನ್ಕೋತೀವಿ ನಾವು, ಅದರಲ್ಲಿ ಒಳಗೆ ಬೆಳ್ಳಿ ಕಾಣುವ ಹಾಗೆ ಇರುತ್ತೆ. ಆ ಚಿಪ್ಪನ್ನು ನಾವು ಬೆಳ್ಳಿ ಅಂತ ಅನ್ಕೋತೀವಿ. ಚಿಪ್ಪಿನಲ್ಲಿ ಒಂದು ಶೈನಿಂಗ್ ಬರುತ್ತೆ ನೋಡಿ, ಓಹೋ ಇದು ಬೆಳ್ಳಿ ಏನೋ ಅಂತ ಅನ್ಸತ್ತೆ ನಮಗೆ. ಹಾಗೆಯೇ ಕಾಚಾಶ್ಮನಿ ಮಣಿಹಿ, ಒಂದು ಮೆರುಗು ಇರುವಂತಹ ಒಂದು ಕಲ್ಲನ್ನು ನೋಡಿದರೆ ಓಹೋ ಇದು ವಜ್ರ ಇರ್ಬೋದು ಅಂತ ಅನ್ಸತ್ತೆ. ಹಾಗೆಯೇ ಜಲೇ ಪೈಷ್ಟೇ ಕ್ಷೀರಂ ಭವತಿ, ನೀರಿನಲ್ಲಿ ಯಾವುದೋ ಒಂದು ಹಿಟ್ಟು ಕಲಸಿದ್ರೆ ಬೆಳ್ಳಗಾಗತ್ತೆ. ಮೈದವೋ ಬಿಳಿದು ಅಕ್ಕಿ ಹಿಟ್ಟು ಏನೋ ಕಲಸಿದ್ರೆ ಹೇಗೆ ಕಾಣಿಸುತ್ತೆ, ಹಾಲಿನ ಹಾಗೆ ಕಾಣಿಸುತ್ತೆ. ಓಹೋ ಇದು ಹಾಲೋ ಅಂತ ನಮ್ಮ ಬುದ್ಧಿಗೆ ಅನ್ಸತ್ತೆ. ಮೃಗತೃಷ್ಣಾ ಸುಸಲಿಲಂ, ಮೃಗತೃಷ್ಣ ಮರೀಚಿಕೆಯನ್ನು ನೋಡಿದಾಗ ಅಲ್ಲಿ ನೀರಿದೆ ಅಂತ ಅನ್ನಿಸ್ಬೋದು. ತಥಾ ಹಾಗೆಯೇ ದೇವಭ್ರಾಂತ್ಯ ಭಜತಿ ಭವತ್ ಅನ್ಯಂ ಜಡಜನಃ, ಜಡರಾದ ಜನರು, ಹೆಚ್ಚು ಬುದ್ಧಿಯ ಇಲ್ಲದಂತಹ ಮೂರ್ಖರು ಏನು ಮಾಡ್ತಾರೆ, ನಿನ್ನನ್ನು ಬಿಟ್ಟು ಬೇರೆ ಎಲ್ಲ ದೇವತೆಗಳನ್ನು ಪೂಜಿಸ್ತಾರೆ. ತಥಾ ಭ್ರಾಂತಿಯಿಂದ ದೇವ ಭ್ರಾಂತ್ಯಾ ಭವತಿ, ಅವರೇ ಎಲ್ಲ ದೇವರು ಅಂತ ಹೇಳಿ ಬೇರೆ ದೇವತೆಗಳನ್ನು, ನಿನ್ನನ್ನು ಬಿಟ್ಟು ಈ ಭ್ರಾಂತಿಯಿಂದ ಬೇರೆ ದೇವತೆಗಳನ್ನು
ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಥವಾ ಪೂಜೆ ಮಾಡ್ತಿರ್ತಾರೆ. ಮಹಾದೇವೇಶಂ ತ್ವಾಂ ಮನಸಿ ಚ ನಮತ್ವ ಪಶುಪತೆ, ನಿನ್ನ ವಿಚಾರವನ್ನ ನಿಜವಾಗಿ ಏನು ನೀನು, ಯಾರು ನೀನು ಅಂತ ಅರಿವು ಇಲ್ಲದೆ ಹಲವಾರು ದೇವತೆಗಳನ್ನು ಪೂಜಿಸ್ತಾ ಇರ್ತಾರೆ. ಇದು ಭ್ರಾಂತಿ, ಒಂದು ಭ್ರಾಂತಿಯಿಂದ ಅವ್ರು ಹಾಗೆ ಮಾಡ್ತಿರೋದು. ಯಾರು ಇವರು? ಸುಧಿ, ಒಳ್ಳೆ ಬುದ್ಧಿ ಇರುವವರಲ್ಲ. ಇವರು ಜಡ ಜನರು. ಏನು ಜಡ ಅಂದರೆ ನಮಗೆ ಗೊತ್ತಿದೆ, ಯಾವುದರಲ್ಲಿ ಒಂದು ಆಸಕ್ತಿ ಇಲ್ಲ. ಆಸಕ್ತಿ ಇರೋದೇನು? ಏನು ಕೆಲಸ ಮಾಡದೆ ಅತೀ ಕಡಿಮೆ ಕೆಲಸ ಮಾಡಿ ಜಾಸ್ತಿ ದುಡ್ಡು ಸಂಪಾದನೆ ಮಾಡಬೇಕು. ಹೆಚ್ಚು ಕೆಲಸ ಕೊಡಬಾರ್ದು, ಹೆಚ್ಚು ಕೆಲಸ ಕೊಟ್ಟರೆ ಕಷ್ಟ. ಕಡಿಮೆ ಕೆಲಸ, ಸಂಪಾದನೆ ಮಾತ್ರ ತುಂಬ ಇರಬೇಕು. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಈಗ ಹಿಂದಿನ ಒಂದು ಶ್ಲೋಕದಲ್ಲಿ ಹೇಳಿದ ಹಾಗೆ ಎಲ್ಲ ಬೇರೆ ದೇವತೆಗಳನ್ನು ಪೂಜಿಸಬಾರ್ದು ಅಂತಲ್ಲ. ಯಾರದು, ಯಾವ ದೇವತೆ, ಯಾವುದೋ ಒಂದು ಹೆಸರು ಕೊಟ್ಟಿರ್ಬೋದು. ಹಾಗೆ ಹೆಸರಿದ್ರೂ ಕೂಡ, ಆಕಾರ ಒಂದು ದೇಹದ ಆಕಾರ ಇದ್ದರೂ ಕೂಡ, ನಾಮ ಬೇರೆ ಇರ್ಬೋದು, ರೂಪ ಬೇರೆ ಇರ್ಬೋದು. ಆದರೆ ಎಲ್ಲವೂ ಕೂಡ ಆ ಪರಮಶಿವನೇ. ಅಲ್ಲಿಯೂ ಪರಮಶಿವ ಅಂದರೆ ಏನು, ಇದರ ಬಗ್ಗೆ ಅರಿವು ಇಲ್ಲದೆ ಅವರು ಈ ಥರ ಪೂಜೆಯನ್ನು ಮಾಡ್ತಿದ್ದಾರೆ. ಅಂದರೆ ನಮಗೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಅವ್ಯಭಿಚಾರ. ವ್ಯಭಿಚಾರ ಅಂದರೆ ಏನು? ಒಬ್ಬರೇ ಅಲ್ಲದೆ ಬೇರೆ ಹಲವಾರು ಜನರನ್ನು ಇಟ್ಟುಕೊಂಡಿರೋದಕ್ಕೆ ವ್ಯಭಿಚಾರ ಅಂತ ಹೆಸರು. ಹಾಗೆ ಇಲ್ಲಿ 13ನೇ ಅಧ್ಯಾಯದಲ್ಲಿ ಭಗವಂತ ಅದನ್ನು ಕೂಡ ಹೇಳ್ತಾನೆ. ಅವ್ಯಭಿಚಾರಿಣಿ, ಬೇರೆ ಯಾರ ಮೇಲೂ ದೃಷ್ಟಿ ಹಾಕದೆ ಒಂದೇ ಇಷ್ಟ ದೇವತೆ ಯಾರೋ ಆ ದೇವತೆಯ ಮೇಲೆ ಮಾತ್ರ ಫೋಕಸ್ ಮಾಡುವಂಥದ್ದು, ಇದು ಅವ್ಯಭಿಚಾರ. ಹಾಗೆಯೇ ನನಗೆ ಇಷ್ಟ ದೇವತೆ ಶ್ರೀರಾಮ, ಹಾಗೆಂತೇಳಿ ನಾನು ಬೇರೆ ದೇವರನ್ನು ಪೂಜೆ ಮಾಡೋದಿಲ್ವೇ? ಕೃಷ್ಣನನ್ನು ಪೂಜೆ ಮಾಡಬಾರ್ದಾ ಹಾಗಾದರೆ? ಅಥವಾ ಗಣೇಶನನ್ನು ಲಲಿತೆಯನ್ನು ಪೂಜೆ ಮಾಡಲೇಬಾರ್ದಾ? ಇದು ವ್ಯಭಿಚಾರವಾ? ಅಲ್ಲ, ಹೀಗೆ ಹೇಳ್ತಿರೋದಲ್ಲ. ಲಲಿತೆಯನ್ನು ಪೂಜೆ ಮಾಡಿದ್ರು, ಸಾಯಿಬಾಬನನ್ನು ಪೂಜೆ ಮಾಡಿದ್ರು ಕೂಡ ನನ್ನ ಇಷ್ಟ ದೇವತೆಯಾದ ಶ್ರೀರಾಮನೇ ಅಲ್ಲಿರುವಂಥದ್ದು. ಇದು ಸಾಯಿ ಸಚ್ಚರಿತೆಯಲ್ಲಿ ಕೂಡ ನಾವು ನೋಡ್ತೇವೆ. ಯಾರೋ ನನಗೆ ಸಾಯಿಬಾಬನ ಮೇಲೆ ಯಾವ ಇದು ಇಲ್ಲ, ಶ್ರದ್ಧೆ ಇಲ್ಲ, ವಿಶ್ವಾಸ ಇಲ್ಲ, ದೇವರಲ್ಲ ಅಂಥೇಳಿ ಕಡೆಗೆ ಸರಿ ಯಾರ್ದೋ ಒತ್ತಾಯಕ್ಕೆ ಅಲ್ಲಿ ಹೋದ್ರು, ಅವರಿಗೆ ಅಲ್ಲಿ ಕಾಣೋದು ಆ ಇಷ್ಟ ದೇವತೆಯೇ. ಇದನ್ನು ಆದಿಶಂಕರಾಚಾರ್ಯರು ತಿಳಿಸಿಕೊಡ್ತಿದ್ದಾರೆ. ಯಾವುದೇ ದೇವತೆಯನ್ನು ಪೂಜೆ ಮಾಡಿದ್ರೂ ಕೂಡ ಜಡ ಜನ ಆದರೆ ನಾನು ಈ ದೇವತೆ, ನನಗೆ ಈ ದೇವತೆಯೇ ಇಷ್ಟ ದೇವತೆ, ನಿಮ್ಮ ದೇವರೆಲ್ಲ ನಾನು ಪೂಜೆ ಮಾಡೋದಿಲ್ಲ, ಈ ಥರ ವಾದದಲ್ಲಿ ಬೀಳ್ತಾರೆ. ಇವ್ರಿಗಿಂತ ಅವರು ಶ್ರೇಷ್ಠ, ಆ ದೇವರು ಶ್ರೇಷ್ಠ, ಇವರೇನಂತ ಕೇಳಿದ್ದೆಲ್ಲ ಕೊಡೋದಿಲ್ಲ, ಈ ದೇವರು ಕೇಳಿದ್ದೆಲ್ಲ ಕೊಡ್ತಾರೆ ಅಂಥೇಳೆಲ್ಲ ಮಾತಾಡ್ತಾರೆ. ಅದು ಯಾರು? ಜಡ ಜನರು. ಉತ್ತಮ ಬುದ್ಧಿ ಇರುವಂತಹ ಮನುಷ್ಯರು ಹಾಗೆಲ್ಲ ಹೇಳೋದಿಲ್ಲ. ಯಾಕೆಂದರೆ ಅವರಿಗೆ ಗೊತ್ತಿದೆ, ಯಾವುದೇ ದೇವತೆ ಇರಲಿ, ಆ ದೇವತೆಯೇ ನನ್ನ ಇಷ್ಟ ದೇವತೆ ಈ ರೂಪದಲ್ಲಿ ಬಂದಿರುವಂಥದ್ದು. ಅಥವಾ ಆ ಪರಬ್ರಹ್ಮ, ನಿರ್ಗುಣನಾದ, ನಿರ್ವಿಕಾರನಾದ, ನಿರಾಕಾರನಾದ ಆ ಪರಬ್ರಹ್ಮ ಈ ಸಗುಣ ರೂಪದಲ್ಲಿ ಬಂದು ಈ ನಾಮವನ್ನು ಹೆಸರು ಕೊಟ್ಟಿದ್ದಾರೆ. ರೂಪ, ಒಂದು ರೂಪವನ್ನು ಈ ಸಗುಣಕ್ಕೆ ಕೊಟ್ಟಿರುವಂಥದ್ದು ಅಂತ ಹೇಳುವ ಭಾವನೆ ನಮ್ಮಲ್ಲಿ ಇರಬೇಕು ಅಂತ ಆದಿಶಂಕರಾಚಾರ್ಯರು ನಮಗೆ ತಿಳಿಸಿಕೊಡ್ತಿದ್ದಾರೆ. ಮುಂದಿನ ಶ್ಲೋಕ. ಗಭೀರೆ ಕಾಸಾರೆ ವಿಶತಿ ವಿಜನೆ ಘೋರ ವಿಪಿನೆ ವಿಶಾಲೆ ಶೈಲೆ ಚ ಭ್ರಮತಿ ಕುಸುಮಾರ್ಥಂ ಜಡಮತಿ ಸಮರ್ಪ್ಯೈಕಂ ಚೇತಃ ಸರಸಿಜ ಮುಮಾನಾಥ ಭವತೆ ಸುಖೇನೈವ ಸ್ಥಾತುಂ ಜನೈಕ ನ ಜಾನಾತಿ ಕಿಮಹೋ. ಇದರಲ್ಲಿ ಒಂದು ಉತ್ತಮವಾದ ವಿಚಾರ ನಮಗೆ ತಿಳಿಸಿಕೊಡ್ತಾರೆ ಆದಿಶಂಕರಾಚಾರ್ಯರು. ಗಭೀರೆ ಕಾಸಾರೆ. ಕಾಸಾರ ಅಂತ ಹೇಳಿದರೆ ಒಂದು ನೀರಿನ ಕೊಳ, ಆಳವಾದ ಕೊಳ. ಗಭೀರ ಅಂತ ಹೇಳಿದರೆ ಆಳ, ಕಾಸಾರ ಅಂತ ಹೇಳಿದರೆ ಕೊಳ. ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ವಿಶತಿ ವಿಜನೆ ಘೋರ ವಿಪಿನೆ. ಕೆಲವರು ಆಳವಾದ ಕೊಳಕ್ಕೆ ಇಳಿದು ಅಲ್ಲಿ ಒಂದು ತಾವರೆ ಹೂವಿದೆ,
ಆ ತಾವರೆಯನ್ನು ನಾನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ನನ್ನ ಅರ್ಚನೆಯಲ್ಲಿ ಆ ತಾವರೆ ನನಗೆ ಬೇಕು. ಆಳವಾದ ಕೊಳಕ್ಕೆ ಇಳಿಬಹುದು, ಅಥವಾ ವಿಜನೆ, ಯಾರು ಜನರೇ ಇರುವಂತಹ ಘೋರ ವಿಪಿನ ಅಂತ ಹೇಳಿದ್ರೆ ಕಾಡು, ಘೋರವಾದ ದಟ್ಟ ಅರಣ್ಯ, ಅಲ್ಲಿ ಕೂಡ ವಿಶತಿ ಪ್ರವೇಶ ಮಾಡಿ, ಯಾವುದಕ್ಕೆ? ಆ ಒಂದು ಹೂ ಅಲ್ಲಿದೆ, ಆ ದಟ್ಟ ಅರಣ್ಯದಲ್ಲಿ ಅದೊಂದು ಹೂವಿದೆ, ಆ ಹೂವನ್ನು ನಾನು ಸಮರ್ಪಣೆ ಮಾಡಬೇಕು ಭಗವಂತನಿಗೆ. ಅಥವಾ ವಿಶಾಲೇ ಶೈಲೇ ಚ ಭ್ರಮತಿ, ದೊಡ್ಡ ವಿಸ್ತಾರವಾದ ಒಂದು ಪರ್ವತ ಇದೆ, ಆ ಪರ್ವತದಲ್ಲಿ ಅಲ್ಲಿ ಇಲ್ಲಿ ಹುಡುಕಿ ಏನು, ಅಲ್ಲಿ ಒಂದು ಹೂವಿದೆ, ಆ ಹೂ ಭಗವಂತನಿಗೆ ನಾನು ಅರ್ಚನೆ ಮಾಡಬೇಕು. ಕುಸುಮಾರ್ಥಂ ಜಡಮತಿ, ಹೀಗೆ ಬುದ್ಧಿ ಇಲ್ಲದೆ ಇರುವಂತಹ ಮೂರ್ಖರು ಭ್ರಮತಿ, ಅಲ್ಲಿ ಇಲ್ಲಿ ತಿರುಗುತ್ತಾರೆ. ಯಾವ ಕೊಳದಲ್ಲಿ ಅಷ್ಟು ಉತ್ತಮವಾದ ತಾವರೆ ಇದೆ, ಚಂದವಾದ ತಾವರೆ, ಸುಂದರವಾದ ತಾವರೆಯನ್ನು ನಾನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಸಮರ್ಪ್ಯೇಕಂ ಚೇತಃ ಸರಸಿಜಂ, ಸರಸಿಜ ಅಂತ ಹೇಳಿದ್ರೆ ತಾವರೆ. ಯಾವ ತಾವರೆಯನ್ನು ಸಮರ್ಪಣೆ ಮಾಡಬೇಕು? ಒಂದೇ ಒಂದು ತಾವರೆ ಬೇಕಾಗಿರೋದು, ಚೇತಸ್, ನಮ್ಮ ಮನಸ್ಸಿನಲ್ಲಿ ಹೃದಯ ಕಮಲ, ಮನಸ್ಸು ಅಂತ ಹೇಳುವ ಈ ತಾವರೆಯ ಒಂದೇ ಒಂದು ಸಾಕು. ಯಾವ ಕೊಳದಲ್ಲಿ ಹುಡುಕಬೇಕಾಗಿಲ್ಲ, ಯಾವ ಘೋರವಾದ ದಟ್ಟ ಅರಣ್ಯದಲ್ಲಿ ಹೋಗಿ ಹುಡುಕಬೇಕಾಗಿಲ್ಲ, ಎಲ್ಲಿ ಬೆಟ್ಟ ಪರ್ವತದಲ್ಲಿ ಹುಡುಕಬೇಕಾದ ಅಗತ್ಯ ಇಲ್ಲ. ಹಾಗೆ ಹುಡುಕುವಂಥವರು ಜಡಮತಿಗಳು, ಮೂರ್ಖರು, ಗೊತ್ತಿಲ್ಲದೆ ಇರುವಂಥವ್ರು, ವಿಚಾರವನ್ನ ತಿಳಿಯದೇ ಇರುವಂಥವರು. ವಿಚಾರ ತಿಳಿದಿರುವಂಥವರು ಏನು ಮಾಡಬೇಕಾಗಿದೆ? ಮನಸ್ಸು ಅಂತ ಹೇಳುವ ಒಂದೇ ಒಂದು ಹೃದಯ ಕಮಲವನ್ನ ಸಮರ್ಪಣೆ ಮಾಡಿದರೆ ಸಾಕು ಅಂತ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು. ನಮ್ಮಲ್ಲಿ ನೋಡಿ, ಕೆಲವರು ಬೆಳಿಗ್ಗೆ 5:30 6 ಗಂಟೆಗೆ ಬೇರೆ ಯಾರು ಇಲ್ಲದೆ ಇರುವ ಸಮಯದಲ್ಲಿ ವಾಕಿಂಗ್ ಹೋಗೋದು. ಬೆಳಿಗ್ಗೆ ಕೈಯಲ್ಲೊಂದು ಕೋಲು, ಆಮೇಲೆ ಇನ್ನೊಂದು ಕೈಯಲ್ಲೊಂದು ಪ್ಲಾಸ್ಟಿಕ್ ಕವರು. ಏನು ಮಾಡ್ತಾರೆ? ವಾಕಿಂಗ್ ಹೋಗ್ತಾ ಯಾರ್ಯಾರ ಮನೆಯಲ್ಲಿ ಗಿಡಗಳು ಸ್ವಲ್ಪ ಹೊರಗಡೆ ಬಗ್ಗಿರುತ್ತೆ ನೋಡಿ, ಕಾಂಪೌಂಡ್ ವಾಲಿಂದ, ಅದನ್ನು ಕೋಲಿನಿಂದ ಎಳೆದು ಆ ಹೂವನ್ನು ತೆಗೆದು ನಮ್ಮ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಕೊಳ್ಳೋದು. ಇಂಥ ಹಲವಾರು ಜನರನ್ನು ನಾವು ನೋಡ್ತೇವೆ ಪಬ್ಲಿಕ್ ಪಾರ್ಕಿನಲ್ಲಿ ಬೆಳಗ್ಗೆ ಬಂದು ಅಲ್ಲಿರುವ ಹೂಗಳನ್ನೆಲ್ಲ ಕಿತ್ತು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಮನೆಗೆ ತಗೊಂಡೋಗಿ ದೊಡ್ಡ ಭಕ್ತಿಯಿಂದ ಪೂಜೆ ಮಾಡುವಂಥದ್ದು. ನಾವೇನು ಅದನ್ನು ಸಮರ್ಪಣೆ ಮಾಡುವಂಥದ್ದು? ಗಿಡ ಭಗವಂತನಿಗೆ ಸಮರ್ಪಣೆ ಮಾಡಿ ಆಗಿದೆ, ಅದನ್ನು ಕಿತ್ತು ನಾವು ದೊಡ್ಡ ಭಕ್ತಿಯನ್ನು ತೋರಿಸಿಕೊಳ್ಳುವಂಥದ್ದು. ನಾನು ಪೂಜೆ ಮಾಡ್ತೀನಿ, ಅಷ್ಟು ಚಂದದ ಹೂ ಎಲ್ಲಿಂದ ತಗೊಂಡು ಬಂದದ್ದು? ಯಾರದ್ದೋ ಮನೆಯಿಂದ ಯಾರೋ ನೀರು ಹಾಕಿ ಗಿಡ ಬೆಳೆಸಿ ಪಾಪ ಹೂವನ್ನು ಅಲ್ಲಿ ಬಂತು ಅಂತಾದರೆ ನಾವು ಅದನ್ನು ಕಿತ್ತುಕೊಂಡು ಬಂದು ನಾವು ಅದನ್ನು ದೇವರಿಗೆ ಸಮರ್ಪಣೆ ಮಾಡುವಂತಹ ಒಂದು ದುಷ್ಟ ಬುದ್ಧಿ ನಮಗೆ. ಅದರಲ್ಲಿಯೂ ಬೆನ್ನನ್ನು ತಟ್ಟಿಕೊಳ್ತೇವೆ, ಇಂಥ ಹೂವಿನಿಂದ ನಾನು ಪೂಜೆ ಮಾಡ್ತೇನೆ. ಅಂಥವರಿಗೆ ಜಡಮತಿ ಅಂತ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು, ಬುದ್ಧಿ ಇಲ್ಲದ ಮೂರ್ಖರು. ಹಾಗೆಯೇ ನಮಗೂ ಕೂಡ ಪೂಜೆ ಮಾಡಬಾರ್ದು ಅಂತ ಇಲ್ಲ, ಆದರೆ ಮನಸ್ಸು ಅದರಲ್ಲಿ ಇಲ್ಲದೆ ಇದ್ದರೆ ಪೂಜೆಯಿಂದ ಏನು ಲಾಭ? ಹೃದಯ ಕಮಲ ಅಂತೇಳುವ ಒಂದು ಕಮಲವನ್ನ ಸಮರ್ಪಣೆ ಮಾಡಿದರೆ ಸಾಕು. ಇದು ಯಾವುದು ಅಗತ್ಯ ಇಲ್ಲ, ಮಾಡಬಾರ್ದು ಅಂತ ಇಲ್ಲ. ಆದರೆ ಅದನ್ನು ಮಾಡಿ ಈ ಹೃದಯ ಕಮಲವನ್ನು ಸಮರ್ಪಣೆ ಮಾಡದೆ ಇದ್ದರೆ ಪ್ರಯೋಜನ ತುಂಬ ತುಂಬ ಕಡಿಮೆ. ಸಮರ್ಪೇಕಂ ಚೇತಃ ಸರಸಿಜಂ ಉಮಾನಾಥ ಭವತೆ, ಉಮಾನಾಥನಾದ ನಿನಗೆ ಇದನ್ನು ಸಮರ್ಪಣೆ ಮಾಡಿದರೆ ಸಾಕಲ್ವೇ. ಸುಖೇನೈವ ಸ್ಥಾತು ಜನೈಹ ನ ಜಾನಾತಿ ಕಿಂ ಅಹೋ, ಅಯ್ಯೋ ಜನರಿಗೆ ಗೊತ್ತಿಲ್ವೇ, ಎಲ್ಲ ಕಡೆ ತಿರುಗಾಡಿ ಭ್ರಮತಿ, ಎಲ್ಲ ಕಡೆ ತಿರುಗಾಡ್ತಾ ಇರ್ತಾರೆ. ಆ ಹೂ ಬೇಕು ಈ ಹೂ ಬೇಕು ಅಂತ ಎಷ್ಟು ಕಷ್ಟಪಟ್ಟು ತಗೊಂಡು ಬಂದು ಅದನ್ನು ಸಮರ್ಪಣೆ ಮಾಡ್ತಿದ್ದಾರೆ ಯಾರು? ಜಡಮತಿ. ಅದಲ್ಲದೆ ಈ ಹೃದಯ ಕಮಲವನ್ನು ಸಮರ್ಪಣೆ ಮಾಡಿದರೆ ಸುಖೇನ, ಎಷ್ಟು ಸುಖ. ಆ ಭಗವಂತನ ಪಾದ ಕಮಲದಲ್ಲಿ ಮನಸ್ಸನ್ನು ಹಾಕಿದರೆ, ಹೃದಯ ಕಮಲವನ್ನು ಸಮರ್ಪಣೆ ಮಾಡಿದರೆ ಇದರಿಂದ ಸುಖ ಇನ್ನೇನಿದೆ. ಆದಿಶಂಕರಾಚಾರ್ಯರು ಮಾನಸ ಪೂಜೆಗೆ ಅತಿ ಅತಿ ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ. ಬೇರೆ ಪೂಜೆ ಯಾಂತ್ರಿಕವಾಗಿ ಮಾಡಿದ್ರಿಂದ ಹೆಚ್ಚು ಲಾಭ ಏನೂ ಇಲ್ಲ. ಕಬೀರರು ಒಂದು ಹಾಡಿನಲ್ಲಿ ಹೇಳ್ತಾರೆ,
ಕೈಯಲ್ಲಿ ಬೆರಳಿನಲ್ಲಿ ನಾಮ ಜಪದ ಮಾಲೆ ತಿರುಗ್ತಾ ಇರತ್ತಂತೆ. ಬೆರಳು ನಾಮ ಜಪವನ್ನು ತಿರುಗಿಸ್ತಾ ಇರತ್ತೆ. ನಾಲಗೆ ತುಟಿಗಳು ಬಾಯಿಯ ಒಳಗೆ ತಿರುಗುತ್ತಾ ಇರತ್ತೆ. ರಾಮ 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 ಆಗ್ತಾ ಇರತ್ತೆ. ಹಾಗೆಯೇ ಮನಸ್ಸು ಪ್ರಪಂಚದಲ್ಲಿ ತಿರುಗುತ್ತಾ ಇರತ್ತೆ ಅಂತೇಳಿ ಅದ್ಭುತವಾದ ಒಂದು ಹಾಡನ್ನು ಕಬೀರ್ ದಾಸರು ಬರೆದಿದ್ದಾರೆ. ದೊಡ್ಡ ನಾಮಜಪ ಮಾಡ್ತೇನೆ ಮಾಡ್ತೇನೆ ಅಂತೇಳಿ ಮನಸ್ಸು ಇದು ತಿರುಗಿದಾಗ ಅದು ಕೂಡ ಮನಸ್ಸು ಪ್ರಪಂಚದಲ್ಲಿ ತಿರುಗ್ತಾನೇ ಇರುತ್ತೆ. ಹೀಗಾಗದೆ ನಾವು ಹೆಚ್ಚಿನ ನಮ್ಮ ಪ್ರೋಗ್ರಾಮ್ಗಳಲ್ಲೆಲ್ಲ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ, ಇದು ಕೂಡ ಯಾಂತ್ರಿಕವಾಗಿ ಹೇಳ್ತೇವೆ. ಇದು ಒಂದು ಎಲ್ಲರೂ ಹೇಳುವಂಥ ಶ್ಲೋಕ, ನಾನು ಕೂಡ ಹೇಳ್ತೇನೆ. ಏನು? ಕಾಯದಿಂದ ಅಂದರೆ ದೇಹದಿಂದ, ವಾಚ ನನ್ನ ಮಾತುಗಳು, ಮನಸ ಇಂದ್ರಿಯ ಬುದ್ಧಿ ಆತ್ಮ ಅಂತ ಹೇಳಿದ್ರೆ ಮನಸ್ಸು, ಎಲ್ಲವೂ ಕೂಡ ಎಲ್ಲ ಇಂದ್ರಿಯಗಳು ಕೂಡ ಯಾವುದ್ಯಾವುದು ಕೆಲಸವನ್ನು ಮಾಡ್ತಾ ಇದೆಯೋ ಕರೋಮಿ ಯತ್ ಸಕಲಂ ಪರಸ್ಮೈ, ಎಲ್ಲವನ್ನು ಕೂಡ ನಾರಾಯಣ ಇತಿ ಸಮರ್ಪಯಾಮಿ, ನಾರಾಯಣ ಅಂಥೇಳಿ ನಾನು ಮಾಡುವಂತಹ ಎಲ್ಲ ಕಾರ್ಯಗಳನ್ನು ನಿನಗೆ ಸಮರ್ಪಣೆ ಮಾಡ್ತೇನೆ. ಈ ಬುದ್ಧಿ ನಮಗೆ ಬೇಕು. ದೊಡ್ಡಕ್ಕೆ ಕೂತ್ಕೊಂಡು ಪೂಜೆ ಮಾಡೋದು ಅಗತ್ಯ ಇಲ್ಲ, ಯಜ್ಞ ಮಾಡೋದು ಅಗತ್ಯ ಇಲ್ಲ, ಮಾಡಬಾರ್ದು ಅಂತಲ್ಲ, ಮಾಡಬೇಕಾದ ಅಗತ್ಯ ಇಲ್ಲ. ಯಾವಾಗ ಈ ಮನಸ್ಸು ಅಂತೇಳುವ ಹೃದಯ ಕಮಲವನ್ನು ಆ ಪರಮಶಿವನ ಪಾದ ಕಮಲದಲ್ಲಿ ಸಮರ್ಪಣೆ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತಾದರೆ ಇನ್ನು ಬೇರೆ ಯಾವುದರ ಅವಶ್ಯಕತೆ ಇಲ್ಲ. ಹಾಗೆ ಅಂತೇಳಿ ಇತ್ಲಾಗಿ ಹೃದಯ ಕಮಲವನ್ನು ಕೊಡೋದಿಲ್ಲ, ಅತ್ಲಾಗಿ ಯಾವ ಅರ್ಚನೆಯನ್ನು ಮಾಡೋದಿಲ್ಲ ಅಂತೇಳಿ ಸೊನ್ನೆ ಆಗಬಾರದು. ನಾವು ಏನೂ ಮಾಡದೇ ಇರೋದ್ರಿಂದ ಯಾಂತ್ರಿಕವಾಗಿ ಮಾಡೋದು ಕೂಡ ಒಳ್ಳೆಯದೇ. ಹಾಗೆ ಯಾಂತ್ರಿಕವಾಗಿ ಮಾಡ್ತಾ 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 ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಹೋಗಬೇಕು ತಾನೆ. ಓಹೋ, ಏನು ಮಾಡ್ತಾ ಇದ್ದೇನೆ, ಸ್ತೋತ್ರ ಲಲಿತಾ ಸಹಸ್ರನಾಮ ಪಠಣೆ ನಡೀತಾ ಇದೆ, ಮನಸ್ಸು ಅಲ್ಲಿಲ್ವೇ? ಮತ್ತೆ ಮನಸ್ಸನ್ನು ಅಭ್ಯಾಸೇನತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಹೇಳ್ತಾನೆ ಭಗವಂತ 6ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ. ಅಭ್ಯಾಸ ಮಾಡ್ತಾ ಮಾಡ್ತಾ ವೈರಾಗ್ಯ. ಯಾವುದರ ಬಗ್ಗೆ ವೈರಾಗ್ಯ? ಪ್ರಪಂಚ ಕೆಟ್ಟದು ಅಂತಲ್ಲ, ಪ್ರಪಂಚ ಒಳ್ಳೆಯದೇ. ಆದರೆ ಅದು ಯಾವುದು ಕೂಡ ಶಾಶ್ವತ ಅಲ್ವೇ? ಶಾಶ್ವತ ಯಾವುದಿದೆ? ಸತ್ ಅಂತ ಹೇಳೋದು ಯಾವುದಿದೆ? ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ಇರುವಂಥದ್ದು ಯಾವುದು? ಇದರ ಬಗ್ಗೆ ವಿಚಾರ, ವಿವೇಕ, ಆಮೇಲೆ ವೈರಾಗ್ಯ. ಆ ವಿವೇಕದಿಂದ ಬಂದಂತಹ ವೈರಾಗ್ಯ. ಹೀಗಿದ್ದಾಗ ಮನಸ್ಸು ಸ್ವಲ್ಪ ಸ್ವಲ್ಪವಾಗಿ ಭಗವಂತನಲ್ಲಿ ಲೀನವಾಗ್ತಾ ಹೋಗಬೇಕು. ಅದಕ್ಕೋಸ್ಕರ ಆದಿಶಂಕರಾಚಾರ್ಯರು 100 ಶ್ಲೋಕಗಳಿರುವಂತಹ ಅದ್ಭುತವಾದ ಶಿವಾನಂದ ಲಹರಿಯ ರಚನೆ ಮಾಡಿ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದರ ಅರ್ಥವನ್ನು ತಿಳಿದುಕೊಂಡು ಸಾಧ್ಯವಾದರೆ ಯಾವತ್ತಾದರೂ ಒಂದು ಸಲ, ಯಾಕೆಂದರೆ 100 ಶ್ಲೋಕ ಇದೆ, ಇದನ್ನು ಕಂಠಪಾಠ ಮಾಡೋದಷ್ಟು ಸುಲಭ ಇಲ್ಲ, ಯಾವತ್ತಾದರೂ ಒಂದು ಸಲ ಆದರೂ ಮನಸ್ಸಿಗೆ ಹಾಡಬೇಕು ಅಂತ ಇದ್ದಾಗ ಇದನ್ನು ಹಾಡೋದಕ್ಕಿಂತ ಹೆಚ್ಚು ಅದರ ಅರ್ಥವನ್ನು ನಾವು ಮತ್ತೆ ಮತ್ತೆ ಮನನ ಮಾಡಬೇಕು. ಯಾವುದಕ್ಕೆ ಶಂಕರಾಚಾರ್ಯರು ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ? ಮಾನಸ ಪೂಜೆ. ಮನಸ್ಸಿನಿಂದ ನಾವು ಮಾಡುವಂತಹ ಯಾವುದೇ ಕೆಲಸವೂ ಇರಲಿ, ಅದನ್ನು ನಿನಗೆ ಅರ್ಪಣೆ ಅಂತ ಅಂಥವರಾಗಲಿ ನಾವೆಲ್ಲರೂ ಕೂಡ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ನಾಮಸ್ಮರಣೆ ಮಾಡೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.
ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು.